ಇವತ್ತು ನಾನು ಇದ್ರ ಬಗ್ಗೆ ಹೇಳ್ತೇನೆ ಅಂತಂತಂದರೆ ನಾಗರಿಕತೆ, ಸಿಟಿಜನ್ಶಿಪ್. ನಾಗರಿಕತೆ. Each and every exam there will be a fixed question on the citizenship. ಸ್ವಲ್ಪ ಇದೇನಿದೆ ಅಂದರೆ ಚಾಪ್ಟರ್ ಟೆಕ್ನಿಕಲ್ ಇದೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಬಟ್ ನಾನು ಸಿಂಪಲಾಗಿ ಹೇಳ್ತೇನೆ. ಈ ಕ್ಲಾಸನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ತೇನೆ ನಾನು. ಇವತ್ತು ನಾನು ಏನು ಹೇಳ್ತೇನಲ್ಲ ಸಿಟಿಜನ್ಶಿಪ್ ಬೇಸಿಕ್ಸ್ ಹೇಳ್ತೇನೆ. ನೆಕ್ಸ್ಟ್ ಐ ವಿಲ್ ಕವರ್ ದ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ದ ಸಿಟಿಜನ್ಶಿಪ್ ಚಾಪ್ಟರ್. ನೆಕ್ಸ್ಟ್ ಏನು ಮಾಡ್ತೇನೆ ಅಂತಂದರೆ ಸಿಟಿಜನ್ಶಿಪ್ ಚಾಪ್ಟರ್ ರಿಲೇಟೆಡ್ ಏನು ಹೇಳ್ತೇನೆ ಅಂತಂದರೆ ಕರೆಂಟ್ ಅಫೇರ್ಸ್ ಹೇಳ್ತೇನೆ. ಈಗ ಜಸ್ಟ್ ನಾನು ಇವತ್ತು ಏನು ಹೇಳ್ತೇನೆ ಅಂತಂದರೆ ಐ ವಿಲ್ ಗೋಯಿಂಗ್ ಟು ಟೆಲ್ ದ ಬೇಸಿಕ್ಸ್ ಸ್ಟ್ರಾಂಗ್ ಮಾಡಿ ಯಾವಾಗ ಹೇಳ್ತಿರ್ತೇನೆ ನಾವು ಕ್ಲಾಸ್ನಾಗೆ. ದ ಬೇಸಿಕ್ಸ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಸಿಟಿಜನ್ಶಿಪ್ಪಿಗೆ 2 ಡಿವೈಡ್ ಮಾಡ್ತೇನೆ ನಾನು. ಜಸ್ ಸೋಲಿ ಆ್ಯಂಡ್ ಜಸ್ ಸ್ಯಾಂಗನಸ್ 2 ವರ್ಡ್ ಇದ್ದಾವೆ ಇಂಗ್ಲೀಷ್ ಒಳಗಡೆ. ಜಸ್ ಸೋಲಿ ಆ್ಯಂಡ್ ಜಸ್ ಸ್ಯಾಂಗನಸ್. ಒಬ್ಬ ನಾಗರಿಕನ ಆಗ್ಬೇಕಂತಂತಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ 1928 ಮೋತಿಲಾಲ್ ನೆಹರು famously called as a Nehru report. ಮೋತಿಲಾಲ್ ನೆಹರು ಏನು ತೊಗೊಂಬರ್ತಾರೆ 1920 ಒಳಗಡೆ ನೆಹರು ರಿಪೋರ್ಟ್ ತೊಗೊಂಬರ್ತಾರೆ. ಅಲ್ಲಿಯೂ ಡಿಸ್ಕಷನ್ ಆಗುತ್ತೆ. ಎದ್ರ ಕುರಿತು ಡಿಸ್ಕಷನ್ ಆಗುತ್ತೆ ಅಂತಂದರೆ ಸಿಟಿಜನ್ಶಿಪ್ ಕುರಿತು. ದ ಸಿಟಿಜನ್ಶಿಪ್ ಟರ್ಮ್ ಹ್ಯಾಸ್ ಬಿನ್ ಡಿಸ್ಕಸ್ಡ್ ಇನ್ ದ ಮೋತಿಲಾಲ್ ನೆಹರು ರಿಪೋರ್ಟ್, ಆರ್ ವಿ ಕಾಲ್ ಇಟ್ ಆಸ್ ಅ ನೆಹರು ರಿಪೋರ್ಟ್. ಅಲ್ಲಿ ಏನು ಡಿಸ್ಕಸ್ ಆಗುತ್ತೆ ಅಂತಂದರೆ ಯಾರಿಗಾದ್ರೂ ನಾವು ನಾಗರಿಕತೆಯನ್ನು ಕೊಡಬೇಕಂತಂದರೆ, ಸಿಟಿಜನ್ಶಿಪ್ ಕೊಡಬೇಕಂತಂದರೆ ಆನ್ ದ ಬೇಸಿಸ್ ಆಫ್ ವಾಟ್, ಯಾವುದನ್ನು ಆಧಾರವಾಗಿ ಇಟ್ಕೊಂಡು ನಾವು ಸಿಟಿಜನ್ಶಿಪ್ ಕೊಡಬೇಕನ್ನೋದು ಡಿಸ್ಕಷನ್ ಆಯಿತು. ಆ ಡಿಸ್ಕಷನ್ ಆದಾಗ ಮುಂದೆ ಅದೇ ಡಿಸ್ಕಷನ್ ಎಲ್ಲಾಗುತ್ತೆ ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಾಗ ಆಗುತ್ತೆ. ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಸ್ಕಷನ್ ಆದಾಗ 2 ಕಾಂಪ್ಲಿಕೇಟೆಡ್ ಥಿಂಗ್ಸ್ ಬರ್ತಾವೆ, ಅಂದರೆ 2 ಟರ್ಮ್ಸ್ ಬರ್ತಾವೆ ಮುಂದ್ಗಡೆ. ದೀಸ್ ಆರ್ ಲ್ಯಾಟಿನ್ ಟರ್ಮ್ಸ್. ಇವೇನಿದಾವಲ್ಲ ಲ್ಯಾಟಿನ್ ವರ್ಡ್, ಲ್ಯಾಟಿನ್ ಭಾಷೆಯಿಂದ ತೊಗೊಂಡುಕೊಂಡಿರುವ ಶಬ್ದಗಳಿವು ಲ್ಯಾಟಿನ್ ವರ್ಡ್ಸ್. ಜಸ್ ಸೋಲಿ, ಜಸ್ ಸ್ಯಾಂಗನಸ್. ಜಸ್ ಸೋಲಿ ಅಂತಂದರೆ ಇಲ್ಲಿ ನೋಡ್ರಿ, ರಿಲೇಟೆಡ್ ಟು ದ ಸಾಯಿಲ್, ಮಣ್ಣು, ರಿಲೇಟೆಡ್ ಟು ದ ಸಾಯಿಲ್. ಜಸ್ ಸ್ಯಾಂಗನಸ್ ಅಂತಂತಂದರೆ ರಿಲೇಟೆಡ್ ಟು ದ ಬ್ಲಡ್ ಟೈಸ್. ನೋಡ್ರಿ, ನೆನಪಿಟ್ಕೊಂಡ್ಬಿಡ್ರಿ. ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಹೇಳಕತ್ತೇನೆ. 1928 ನೆಹರು ರಿಪೋರ್ಟ್, ನೆಹರು ರಿಪೋರ್ಟ್ ಆದಮೇಲೆ ಮುಂದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಸ್ಕಸ್ ಆಗುತ್ತೆ. ಈಗ ಒಬ್ಬ ವ್ಯಕ್ತಿನ ಈ ನಮ್ಮ ದೇಶದ ನಾಗರಿಕಪ್ಪ ಅಂತಂತ ಹೇಳ್ಬೇಕಂತಂದರೆ 2 ಆಪ್ಷನ್ಸ್ ಇದಾವೆ ನನ್ನ ಕಡೆ ಹೇಳ್ಬೇಕಂದ್ರೆ. ಒಂದು ಜಸ್ ಸೋಲಿ, ಇನ್ನೊಂದು ಜಸ್ ಸ್ಯಾಂಗನಸ್. ಜಸ್ ಸೋಲಿ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಸಾಯಿಲ್ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಭೌಗೋಳಿಕ ಅಂಶ ಬಗ್ಗೆ ಹೇಳ್ತಿದ್ದಾರೆ. ಇಟ್ ಈಸ್ ರಿಲೇಟೆಡ್ ಟು ದ ಜಾಗ್ರಫಿ. ಒಂದು ಬ್ಲಡ್ ಟೈಸ್ ಅಂತಂದರೆ ರಕ್ತ ಸಂಬಂಧ, ರಿಲೇಷನ್ಶಿಪ್, ಇವೆರಡರಿಂತಲೇ ಹೇಳಬೇಕು. ಬಟ್ ನಾವು ಏನು ಮಾಡಿದ್ವಿ ಅಂತಂತಂದರೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಾಗ ಏನು ಅಡಾಪ್ಟ್ ಮಾಡ್ಕೊಂಡ್ರೆ ಅಂತಂದರೆ, ಅಂದರೆ ಏನು ನಿರ್ಧಾರ ತೊಗೊಂಡ್ರು ಅಂತಂದರೆ ದೇ ವಿಲ್ ಗೋ ವಿತ್ ಅ ಜಸ್ ಸೋಲಿ. ದೇ ಕ್ಯಾನ್ಸಲ್ಡ್ ಬ್ಲಡ್ ಟೈಸ್. ಎದಕ್ಕಿರ್ಬೋದು? ವಾಟ್ ಮೈಟ್ ಬಿ ದ ರೀಸನ್? ಜಸ್ ಸ್ಯಾಂಗನಸ್ ಬ್ಯಾಡ್ ಅಂದ್ರೆ ಅವರು ಮೊನ್ನೆ SSC ಕೇಳಿದ ನಾವು, ಜಸ್ ಸೋಲಿ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತೇಳಿ. ಇಟ್ ಇಸ್ ರಿಲೇಟೆಡ್ ಟು ದ ಸಿಟಿಜನ್ಶಿಪ್. ಎಕ್ಸಾಮಾಗಿ ಕೇಳ್ತಾರೆ ಕ್ವಶನ್, ಜಸ್ ಸೋಲಿ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತೇಳಿ. ಜಸ್ ಸೋಲಿ ಅಂದರೆ ಸಾಯಿಲ್, ಜಾಗ್ರಫಿ, ಭೌಗೋಳಿಕ ಲಕ್ಷಣ, ಮಣ್ಣನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಅಂದರೆ ಯಾವ ಪ್ರದೇಶನಾಗ ವ್ಯಕ್ತಿ ಇರ್ತಾನಲ್ಲ ಆ ಪ್ರದೇಶನ ನಾವು ಗಣನೆಗೆ ತಗೋತೇವೆ. ದಟ್ ಈಸ್ ಕಾಲ್ಡ್ ಆಸ್ ಅ ಜಸ್ ಸೋಲಿ. ಜಸ್ ಸ್ಯಾಂಗನಸ್ ಅಂತಂದರೆ ಬ್ಲಡ್ ಟೈಸ್. ಅವ್ರ ಅಜ್ಜ ಮುತ್ತಜ್ಜ ಎಲ್ಲಿದ್ರು, ಎಲ್ಲಿಂದ ಬಂದಿರೋ ಎಲ್ಲ ಬ್ಲಡ್ ಟೈಸ್, ಅಲ್ಲಿಂದ ಅಲ್ಲೆಲ್ಲ ಹೋಗ್ತೇವೆ ನಾವು. ಬಟ್ ನಾವು ಏನು ಮಾಡಿದ್ವಿ ಅಂದರೆ ಪ್ರಿಯರ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಾಗೆ ನಾವು ರಿಜೆಕ್ಟ್ ಮಾಡಿದ್ವಿ. ನಾನು ನಿಮ್ಗೆ ಕ್ವಶನ್ ಏನು ಕೇಳ್ತೇನೆ ಅಂತಂದರೆ ವೈ ವಿ ರಿಜೆಕ್ಟೆಡ್ ದಿಸ್ ಥಿಂಗ್. ರಕ್ತ ಸಂಬಂಧ ಅಂತ ಹೇಳ್ಬೋದಲ್ಲ, ನಾವು ಹೇಳಿದ್ವಲ್ಲ ಅಲ್ಲಿಂದ ಬಂದಿರ್ತಾರೆ, ಇಲ್ಲಿಂದ ಬಂದಿರ್ತಾರೆ, ಗ್ರೀಕ್ದಿಂದ ಬಂದಿರ್ತಾರೆ, ಹೌದಿಲ್ಲ? ಬ್ಲಡ್ ಟೈಸ್. ಎಷ್ಟು ಮಂದಿ ನಮ್ಮ ದೇಶನ ಆಕ್ರಮಣ ಮಾಡಿಕೊಂಡು ಫ್ರಮ್ ಗ್ರೀಕ್ ಟು ದ ಅಫ್ಘಾನ್ಸ್, ಸಿಕ್ಕಾಪಟ್ಟಿ ಜನ ನಮ್ಮ ದೇಶಗಳು ಬಂದರು, ದಾಳಿ ಮಾಡಿದರು, ಇಲ್ಲಿ ಇರಾಕ್ ಸ್ಟಾರ್ಟ್ ಮಾಡಿದರು. ಅದೇ ಏನು ಗ್ರೋತ್ ಆಗಿರುತ್ತೆ? ಬ್ಲಡ್ ಟೈಸ್ ಗ್ರೋತ್ ಆಗಿರುತ್ತೆ. ಬಟ್ ನಾವು ಏನು ಮಾಡಿದ್ವಿ ಅಂದರೆ ವಿ ರಿಜೆಕ್ಟೆಡ್ ಬ್ಲಡ್ ಟೈಸ್. ಎದಕ್ಕೆ ರಿಜೆಕ್ಟ್ ಮಾಡಿದ್ವಿ ಅಂತ ನಾನು ನಿಮ್ಗೆ ಕ್ವಶನ್ ಕೇಳ್ತಿದ್ದೇನೆ. Many people might have migrated from like Pakistan and other countries. Okay. If you consider blood ties, ಈಗ ನಾವು ಹೇಳ್ತೇವಲ್ಲ ಇಂಡೋ ಗ್ರೀಕ್, ಇಂಡೋ ಪರ್ಷಿಯನ್, ಇಂಡೋ ಅಫ್ಘಾನ್, ಈಗ ತೊಗೊಂಡಿದ್ದೇವೆ ಇಲ್ಲೋ ಮುಂದ್ಗಡೆ ಅಂತ ನಾವು ಹೇಳ್ತೇನೆ. ಬಟ್ ಈಗ ನಾನು ಏನು ಕೇಳ್ತಿದ್ದೇನೆ ಅಂತಂದರೆ ಸ್ಟಾರ್ಟಿಂಗ್ ಯಾವಾಗ ಇವ್ರ ಸಿಟಿಜನ್ಶಿಪ್ಪನ್ನು ಪ್ರೊವಿಷನನ್ನು
they were involving the citizenship provision, they decided not to consider the blood ties. They only gone for the justice solely or just solely. Why? ಇದನ್ನು ಮಾಡಿದ್ರೆ ಏನಾಗ್ತಿತ್ತು ಪ್ರಾಬ್ಲಮ್ ನೋಡಿ. ನಾವು ಬ್ಲಡ್ ಟೈಸ್ ಏನಾರು ತೊಗೊಂಡಿದ್ವಿ ಅಂತಂದರೆ, ಇಫ್ ಯು ಕನ್ಸಿಡರ್ ಬ್ಲಡ್ ಟೈಸ್ ಏನಾಗ್ತಿತ್ತು ಅಂತಂದರೆ ರೇಸಿಸಮ್ ಸ್ಟಾರ್ಟ್ ಆಗ್ತಿತ್ತು. ರೇಸಿಸಮ್ ಅಂತಂದ್ರೆ ನಾವು ಏನು ಕರಿತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇಂಡೋ ಗ್ರೀಕ್ದಿಂದ ಬಂದೇನಂತಂದ್ರೆ ಅದೇ ರೇಸ್ ಡಾಮಿನೆಂಟ್. ಅಂದ್ರೆ ರೇಸ್ ಮಧ್ಯೆ ಏನು ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ ಹೊಡೆದಾಡ್ತಿದ್ರು. ಇಂಡೋ ಗ್ರೀಕ್ ನಾವು ಮೇಲೆ, ಇಂಡೋ ಅಫ್ಘಾನ್ ಮೇಲೆ, ನಾವು ಪ್ಯೂರ್ ಆಗಿ ಇಂಡಿಯನ್ಸ್ ಅದೇವಲ್ಲ ನಾವು ಮೇಲೆ, ಸಪ್ತ ಸಿಂಧು ರೀಜನ್ ಒಳಗಿದೇವಲ್ಲ ನಾವು ಮೇಲೆ, ನಾವು ನೋಡೋಕೆ ಬೆಳ್ಳಗಿದೇವಲ್ಲ ನಾವು ಮೇಲೆ, ನಾವು ನೋಡೋಕೆ ಕಪ್ಪದೇವಲ್ಲ ನಾವು ಮೇಲೆ. ಅದು ರೇಸಿಸಮ್ ಇಂತ ಸ್ಟಾರ್ಟ್ ಆಗ್ತಿತ್ತು. ಅದರಿಂದ ಏನಾಗ್ತಿತ್ತು ಅಂದ್ರೆ ಮುಂದೆ ಏನಾದ್ರೂ ಅದು ರಿಲಿಜನ್ ಸೇರ್ಪಡೆಗಿತ್ತು, ಅದೊಂದು ದೊಡ್ಡ ಹೊಡೆದಾಟ ಆಗ್ತಿತ್ತು. ಅದ್ರ ಸಂಬಂಧ ರಕ್ತ ಸಂಬಂಧಗಳನ್ನು ಹೊರಗಡೆ ಇಟ್ಟು ದ ಓನ್ಲಿ ಗಿವನ್ ಸೆಕ್ಯುಲರ್ ಇಂಪಾರ್ಟೆನ್ಸ್ ಎದು ಕೊಟ್ರ ಅಂತಂತಂದ್ರೆ ಜಾಗ್ರಫಿಗೆ. ನೆನಪಿಟ್ಕೊಂಡ್ಬಿಟ್ರೆ ರೇಸಿಸಮ್, ಈ ರೇಸ್ನಿಂದ ನಾ ಬಂದೇನೆ ನಾವು ಓದ್ತೇವೆ, ನಿಯಾಂದರ್ತಲ್ಸ್ ಅಂತ ಹೇಳಿ ಓದ್ತೇವೆ, ಹೋದ್ರೆ ಇಂಡೋ ಆರ್ಯನ್ಸ್ ಅಂತ ಹೇಳಿ ಓದ್ತೇವೆ, ಇಂಡೋ ಪ್ರೊಟೈಡ್ಸ್ ಅಂತ ಓದ್ತೇವೆ, ಇಂಡೋ ಅಸ್ಟ್ರಾಯ್ಡ್ಸ್ ಅಂತ ಓದ್ತೇವೆ. ಈಗ ನೋಡ್ರಿ ಅಫ್ರಿಕಾನಾಗ ಐತಲ್ಲ, ಅಫ್ರಿಕಾನಾಗ ಏನು ಪ್ರಾಬ್ಲಮ್ ಆಯಿತು, ರೇಸಿಸಮ್ ಸ್ಟಾರ್ಟ್ ಆಯಿತು ಅಫ್ರಿಕಾನಾಗ, ಅಪಾರ್ಥೈಡ್ ಮೂವ್ಮೆಂಟ್ ಅಂತ ಹೇಳ್ತೇವೆ ನಾವು. ಆ ರೀತಿ ಮೂವ್ಮೆಂಟ್ ನಮ್ಮ ಕಂಟ್ರಿ ಒಳಗೂ ಸ್ಟಾರ್ಟ್ ಆದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಆಲ್ರೆಡಿ ವಿ ಆರ್ ಹ್ಯಾವಿಂಗ್ ನ್ಯೂಮರಸ್ ಕಾಸ್ಟ್ ರಿಲಿಜನ್ ಆಲ್ರೆಡಿ ಇದಾವೆ. ಇದು ಒಂದು ಸ್ಟಾರ್ಟ್ ಆಗಿಬಿಡುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಂತೇಳಿ ವಿ ನಾಟ್ ಗಾನ್ ಫಾರ್ ದಿಸ್ ಥಿಂಗ್, ವಿ ಗಾನ್ ಫಾರ್ ದ ಜಸ್ಟ್ ಸೋಲಿ. ನೆನಪಿಟ್ಕೊಂಡ್ಬಿಡ್ರಿ, ಜಸ್ಟ್ ಐ ಆಮ್ ಟೆಲ್ಲಿಂಗ್ ದ ಬೇಸಿಕ್ಸ್. ಇನ್ನೂ ನಾನು ಸಿಟಿಜನ್ಶಿಪ್ಪಿಗೆ ಕಂಪ್ಲೀಟಾಗಿ ಎಂಟರ್ ಆಗಿಲ್ಲ, ಜಸ್ಟ್ ನಾ ಬೇಸಿಕ್ಸ್ ಹೇಳ್ತಿದ್ದೇನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಆಫ್ಟರ್ ಇಟ್ ನಾ ಯಾವಾಗ ಸಿಟಿಜನ್ಶಿಪ್ ಅಂತ ಹೇಳ್ತೇನಲ್ಲ, ಐ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ದ 2 persons. ಇಬ್ಬರು ಪರ್ಸನನ್ನು ಎಕ್ಸಾಂಪಲ್ ತೊಗೋತೇನೆ ನಾನು. ಪರ್ಸನ್ ನಂಬರ್ 1, ಪರ್ಸನ್ ನಂಬರ್ 2. ಇವ್ಗೆ ನಾನು ಏನು ಕರಿತೇನೋ ಹೊರಗಿನವನು. ವಿ ಇಂಗ್ಲೀಷ್ ಒಳಗೆ ಇವ್ರಿಗೆ ಏನು ಕರಿತೀವಿ ಅಂದರೆ ವಿ ಕಾಲ್ ಹಿಮ್ ಆಸ್ ಎ ಏಲಿಯನ್, ಹೊರಗಿಂತ ಬಂದವನು. ಹಿ ಈಸ್ ಅ ಸಿಟಿಸನ್, ಇವ್ರ ಮಧ್ಯೆ ಡಿಫ್ರೆನ್ಸ್ ನನಗೆ ಬೇಕಾಗಿದೆ. ಇವ್ರ ಮಧ್ಯೆ ಇರೋ ಡಿಫ್ರೆನ್ಸ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 2 ಥಿಂಗ್ಸ್? ಸಿಟಿಸನಿಗೆ ಮತ್ತು ಏಲಿಯನಿಗೆ ಡಿಫ್ರೆನ್ಸ್ ಏನು ನೋಡಿರಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ, ಯಾವುದೋ ಒಬ್ಬ ದೇಶದ, ನಮ್ಮ ದೇಶದ ನಾಗರಿಕತೆ ಅಂದರೆ ಅವ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಸಿಗುತ್ತೆ ಅಂತಂದರೆ ಪೊಲಿಟಿಕಲ್ ರೈಟ್ಸ್ ಸಿಗುತ್ತೆ. ಯು ವಿಲ್ ಗೆಟ್ ಅ ಪೊಲಿಟಿಕಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. Political and constitutional rights. Hope you are following. ಫಸ್ಟ್ ಅವ್ನು ಏನು ಸಿಗುತ್ತೆ ಅಂದರೆ ಪೊಲಿಟಿಕಲ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಆ್ಯಂಡ್ ನಾವು ಏನಂತಂದರೆ ಹೀ ಕ್ಯಾನ್ ಎಂಜಾಯ್ ಹೀಸ್ ಆರ್ ಹರ್ ಸಿವಿಲ್ ರೈಟ್, ನಾಗರಿಕ ಹಕ್ಕುಗಳು. ಯಾರಿಗಿದು? ದ ಪರ್ಸನ್ ಹೂ ಈಸ್ ಅ ಸಿಟಿಸನ್ ಆಫ್ ಇಂಡಿಯಾ. ಪೊಲಿಟಿಕಲ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಇರುತ್ತೆ, ಮತ್ತು ಇವೆರಡೂ ಸೇರಿಸಿ ನಾವು ಅದಕ್ಕೆ ಏನು ಕರಿತೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಎ ಸಿವಿಲ್ ರೈಟ್ಸ್. ಹಿ ಕ್ಯಾನ್ ಎಂಜಾಯ್. ಬಟ್ ಇದು ಪ್ರಿವಿಲೇಜ್ ಯಾರಿಗಿರೋಂಗಿಲ್ಲ ಅಂತಂತಂದರೆ ಏಲಿಯನಿಗಿರಲ್ಲ. ಎದಕ್ಕೆ ಏಲಿಯನಿಗಿರಲ್ಲ ಅಂತಂದರೆ ಹೊರಗಿಂತ ಬಂದವನು, ಇನ್ ಫಾರಿನರ್. ಫಾರಿನ್ ಅಂತ ಹೇಳಕ್ಕೆ ಬರಲ್ಲ, ಯಾವುದೋ ಒಂದು ಜಾಗ್ರಫಿ ಇಂತ ಹೊರಗಡೆ ಇರ್ತಾರಲ್ಲ ಅವ್ರು ನಾವು ಏನು ಕರಿತೀವಿ ಅಂದರೆ ವಿ ಆರ್ ಕಾಲ್ಡ್ ಇಟ್ ದಮ್ ಆಸ್ ಏಲಿಯನ್. ಹೊರಗಿನಿಂದ ಬಂದ ಜನರು ಅವರು, ಅವ್ರಿಗೆ ಇದು ಅಪರ್ಚುನಿಟಿ ಇರಲ್ಲ. ಯಾಕಂದರೆ ಇಟ್ ಈಸ್ ಓನ್ಲಿ ಟರ್ಮ್ಡ್ ಫಾರ್ ದ ಸಿಟಿಸನ್. ಮತ್ತೇನು ಎಂಜಾಯ್ ಮಾಡ್ತಾರೆ ಸಿಟಿಸನ್ಸ್ ಆಗಿ? ಇಲ್ಲ, ಏನು ಬರ್ಕೊಳ್ಳಿ ಅಂತಂದರೆ ಡು ನಾಟ್ ಎಂಜಾಯ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ಮತ್ತೆ ಇಲ್ಲಿ ನೋಡ್ರಿ, ಈ ಏಲಿಯನ್ಸ್ ಒಳಗಡೆ ಅಗೇನ್ 2 ಟೈಪ್ ಆಫ್ ಇರ್ತಾರೆ. ಒಂದು ಫ್ರೆಂಡ್ಲಿ ಏಲಿಯನ್ಸ್, ಒಂದು ಎನಿಮಿ ಏಲಿಯನ್ಸ್. ಒಂದು ಫ್ರೆಂಡ್ಲಿ ಏಲಿಯನ್ಸ್, ಇನ್ನೊಂದು ಎನಿಮಿ ಏಲಿಯನ್ಸ್. ಫ್ರೆಂಡ್ಲಿ ಏಲಿಯನ್ಸ್ ಅಂತಂದರೆ ನಮ್ಮ ದೇಶದ ಅಂತಾರಾಷ್ಟ್ರೀಯ ಸಂಬಂಧ ಯಾರ ಜೊತೆ ಚೆನ್ನಾಗಿದೆಯೋ ಅವ್ರೇನಾದರೂ ನಾಗರಿಕತೆ ನಮ್ಮ ಭಾರತಕ್ಕೆ ಬಂದರೆ ಅವ್ರು ನಾವು ಏನು ಕರಿತೀವಿ ಅಂತಂದರೆ ವಿ ಕಾಲ್ ದೆಮ್ ಆಸ್ ಅ ಫ್ರೆಂಡ್ಲಿ ಏಲಿಯನ್ಸ್. ನಮ್ಮ ದೇಶಕ್ಕೆ ಬರೋ ಫಾರ್ ಎಕ್ಸಾಂಪಲ್ ನಮ್ದು ಯಾರ ಜೊತೆ ಚೆನ್ನಾಗಿದೆ, ರಷ್ಯಾ ಜೊತೆ ಚೆನ್ನಾಗಿದೆ, ಅಮೆರಿಕ ಚೆನ್ನಾಗಿದೆ, ಅವರೆಲ್ಲ ನಾಗರಿಕರು ನಮ್ಮ ಜೊತೆ ಬಂದ್ರೆ ಅಂತಂದರೆ ಅವ್ರು ನಾವು ಏನು ಕರಿತೀವಿ ಅಂದರೆ ಫ್ರೆಂಡ್ಲಿ ಏಲಿಯನ್ಸ್. ಅವ್ರಿಗೂ ಕೆಲವೊಂದು ರೈಟ್ಗಳು ಇರ್ತವೆ, ನಾ ಮುಂದೆ ಡಿಸ್ಕಸ್ ಮಾಡ್ತೇನೆ ನಾನು. ದೇ ವಿಲ್ ಆಲ್ಸೋ ಹ್ಯಾವ್ ಅ ಸರ್ಟನ್ ರೈಟ್ಸ್. ಆರ್ಟಿಕಲ್ 21 ರೈಟ್ ಟು ಲೈಫ್, ಅದು ಎಲ್ಲರಿಗೂ ಇವ್ರಿಗೂ ಇರುತ್ತದು. ಬಟ್ ಎನಿಮಿ ಏಲಿಯನ್ಸ್ ಅಂತಂದರೆ ನಮ್ಮ ಶತ್ರು ರಾಷ್ಟ್ರ, ಎನಿಮಿ ಕಂಟ್ರಿ ಅಂತ ಯಾರಾದರೂ ಬಂದರೆ ಅವ್ರನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ತೇವೆ. ಎನಿಮಿ ಕಂಟ್ರಿ ಅಂತ ಬಂದರೆ ವಿತ್ ರೆಸ್ಪೆಕ್ಟ್ ಟು ದ ವಾರ್. ಈಗ ರೀಸೆಂಟಾಗಿ ಆಪರೇಷನ್ ಸಿಂಧೂರ್ ಆದಾಗ ನಾವು ಏನು ಮಾಡಿದ್ವಿ, ವಿ ಸೆಂಡ್ ಆಲ್ ದ ಪಾಕಿಸ್ತಾನಿ ನ್ಯಾಷನಲಿಸ್ಟ್ಸ್ ಟು ದೇರ್ ಓನ್ ಕಂಟ್ರಿ. ಅವ್ರ ಕಂಟ್ರಿಗೆ ವಾಪಸ್ ಕಳಿಸಿದ್ವಿ ನಾವು. ವಿ ಸೆಂಡ್ ದೆಮ್ ಬ್ಯಾಕ್ ಟು ದೇರ್ ಕಂಟ್ರಿ, ಪಾಕಿಸ್ತಾನಿಗೆ. ನೀವು ನೋಡ್ತಿದ್ದೀರಿ ಒಂದೊಂದು ಯೂಟ್ಯೂಬ್ನಾಗ ಅಳುವಂಥ ವಿಡಿಯೋ ಬರೋರು, ಅವರೆಲ್ಲ ಅಳ್ತಿದ್ರು ಅವರು, ವಾಪಸ್ ನಾವು ಹೋಗ್ಬೇಕಲ್ಲಪ್ಪ ಪಾಕಿಸ್ತಾನಿಗೆ ಅಂತೇಳಿ.
ಅವನ್ನೆಲ್ಲ ನೀವು ವಿಡಿಯೋ ನೋಡಿದ್ದಾರೆ. ಯಾಕಂದ್ರೆ ಅವಾಗ ಅವ್ರು ಏನಾಗ್ಬಿಡ್ತಾರೆ, ವಿ ಆರ್ ಇನ್ ವಾರ್ ಝೋನ್ ಇದ್ದಾಗ ಆ ಕಂಟ್ರಿ ಏನಾಗ್ಬಿಡ್ತಾರೆ, ಎನಿಮಿ ಏಲಿಯನ್ಸ್ ಆಗಿಬಿಡ್ತಾರೆ. ಒಂದು ಫ್ರೆಂಡ್ಲಿ ಏಲಿಯನ್ಸ್, ಇನ್ನೊಂದು ಎನಿಮಿ ಏಲಿಯನ್ಸ್. ಫ್ರೆಂಡ್ಲಿ ಏಲಿಯನ್ಸಿಗೆ ಕೆಲವೊಂದು ರೈಟನ್ನು ಕೊಡ್ತೇವೆ, ಆರ್ಟಿಕಲ್ 22 ಆರ್ಟಿಕಲ್ 21 ಇವೆಲ್ಲ ಕೊಡ್ತೇವೆ. ಬಟ್ ಎನಿಮಿ ಏಲಿಯನ್ಸಿಗೆ ವಿ ವಿಲ್ ರಿಸ್ಟ್ರಿಕ್ಟ್ ದ ಆರ್ಟಿಕಲ್ಸ್, ಅಂದರೆ ವಿ ರಿಸ್ಟ್ರಿಕ್ಟ್ ದ ರೈಟ್ಸ್ ಓನ್ಲಿ. ಎದಕ್ಕಂತ ದೇ ಆರ್ ಎನಿಮಿ. ಅದಕ್ಕೆ ರೀಸೆಂಟಾಗಿ ನೀವು ನೋಡಿರ್ಬೋದು, ಇಟ್ ವಾಸ್ ಇನ್ ಕರೆಂಟ್ ಅಫೇರ್ಸ್, ಆಪರೇಷನ್ ಸಿಂಧೂರ್ ಆದಾಗ ಆ ಜನರನ್ನೆಲ್ಲ ವಾಪಸ್ ಕಳಿಸಿದ್ವಿ. ಎದಕ್ಕಂತಂದ್ರೆ ದೇರ್ ಈಸ್ ಅ ಪ್ರೊವಿಷನ್ ದ್ಯಾಟ್ ವಿ ಕ್ಯಾನ್ ಕನ್ಸಿಡರ್ ದಮ್ ಆಸ್ ಅ ಎನಿಮಿ ಏಲಿಯನ್ಸ್. ನೋಡ್ರಿ, ಸಿಂಪಲ್ ಆಗಿ ಹೇಳ್ತಿದ್ದೇನೆ, ಒಬ್ಬ ನಾಗರಿಕನಿಗೆ ಏನೇನು ರೈಟ್ಸ್ ಇರ್ತವೆ, ಒಬ್ಬ ನಾಗರಿಕ ಇಲ್ದವನಿಗೆ ಅಂದ್ರೆ ಹೊರಗಿನವ್ನಿಗೆ ಏನೇನು ಇರ್ತವೆ. ಹೊರಗಿನವ್ರು ನಾವು ಏನು ಕರಿತೀವಿ ಅಂದರೆ ಏಲಿಯನ್ಸ್ ಇರ್ತವೆ. ಏಲಿಯನ್ಸ್ ಅಂದರೆ ಒಂದು ದೋಸ್ತಿ ಆಧಾರಿತ ದೇಶಗಳು ಇರ್ತವೆ, ಒಳ್ಳೆ ಸಂಬಂಧಗಳು ಇರ್ತವೆ, ಅಂತಾರಾಷ್ಟ್ರೀಯ ಸಂಬಂಧಗಳು. ಅವ್ರ ಜನರೆಲ್ಲ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಅಮೆರಿಕ ಅಂತ ಇಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ, ಯಾವುದೇ ಬೇರೆ ದೇಶದಿಂದ ಬಂದು ಇಲ್ಲಿ ಓದ್ತಿರ್ತಾರೆ, ಲಂಡನ್ನಿಂದ ಬಂದು ಓದ್ತಿರ್ತಾರೆ, ಇಲ್ಲಿ ಬಂದು MBBS ಮಾಡ್ತಿರ್ತಾರೆ. ಯಾಕಂದ್ರೆ ಅಮೆರಿಕನಾಗ ಡಾಲರ್ ರೇಟ್ ಸಿಕ್ಕಾಪಟ್ಟಿದೆ ಅಂತೇಳಿ ಅಮೆರಿಕನ್ ಸಿಟಿಸನ್ಸ್ ಇಲ್ಲಿ ಬಂದು ಎಜುಕೇಷನ್ ಅಫೋರ್ಡ್ ಮಾಡ್ತಾರೆ. ಅವ್ರಿಗೆಲ್ಲ ನಾವು ಚೆನ್ನಾಗಿ ನೋಡ್ಕೋತೀವಿ. ಎದಕ್ಕಂತಂದ್ರೆ ದೇ ಆರ್ ಫ್ರೆಂಡ್ಲಿ ಏಲಿಯನ್ಸ್. ಬಟ್ ಏನಾದರೂ ವಾರ್ ಟೈಮಿಗೆ ಅಥವಾ ಕನ್ಫ್ಲಿಕ್ಟ್ ಯಾವುದರ ಒಂದು ರೀತಿ ಜಗಳ ಆದಾಗ, ಎಕನಾಮಿಕಲ್, ಪೊಲಿಟಿಕಲ್, ಸೋಷಿಯಲ್ ಏನೋ ಕಾನ್ಫ್ಲಿಕ್ಟ್ ಆದಾಗ ಅವರು ನಾವು ಏನು ಕರಿತೇವೆ ಅಂದರೆ ವಿ ಕಾಲ್ ಇಟ್ ಆಸ್ ಅ ಎನಿಮಿ ಏಲಿಯನ್ಸ್. ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ. ಸಿಟಿಜನ್ಶಿಪ್ ಲಾಸ್ಟ್ ಸ್ಲೈಡ್ನಾಗ ನಾವು ಏನು ಓದಿದ್ವಿ ಅಂತಂದರೆ, ಇನ್ ಪ್ರೀವಿಯಸ್ ಸ್ಲೈಡ್ ಸಿಟಿಜನ್ಶಿಪ್ ಬೇಸಿಕ್ ಓದಿದ್ವಿ, ಜಸ್ಟ್ ಸೋಲಿ ಆ್ಯಂಡ್ ಜಸ್ಟ್ ಸ್ಯಾಂಗ್ನಸ್. ಈ ಸ್ಲೈಡ್ನಾಗ ಏನು ನೋಡ್ತಿದ್ದೇವೆ ಅಂತಂತಂದರೆ ಸಿಟಿಜನ್ಶಿಪ್ಪಿಗೆ ನಾನ್ ಸಿಟಿಸನ್ನಿಗೆ, ಸಿಟಿಸನ್ ಆ್ಯಂಡ್ ನಾನ್ ಸಿಟಿಸನ್ ಡಿಫ್ರೆನ್ಸ್ ನೋಡ್ತಿದ್ದೇವೆ. ಇಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ಸ್ಲೈಡಿಗೆ ಇದೊಂದು ಜಾಗ್ರಫಿಕಲ್ ಏರಿಯಾ. ನೀವು ಅದಕ್ಕೆ ದೇಶ ಅನ್ರಿ, ಸ್ಟೇಟ್ ಅನ್ರಿ, ಏನಾದ್ರು ಕರೀರಿ. ಈಗ ನಾನು ಜಸ್ಟ್ ನಿಮ್ಗೆ ಏನು ಹೇಳ್ತಿದ್ದೇನೆ ಅಂತಂದರೆ ಜಾಗ್ರಫಿಕಲ್ ಏರಿಯಾ. ಒಂದು ಸ್ವಲ್ಪ ಜನ ಈ ಜಾಗ್ರಫಿಕಲ್ ಏರಿಯಾ ಒಳಗಡೆ ಎಂಟರ್ ಆಗ್ತಾರೆ. ದೇ ವಿಲ್ ಎಂಟರ್ ಇನ್ ದಿಸ್ ಜಾಗ್ರಫಿಕಲ್ ಏರಿಯಾ. ಒಂದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂತಂದರೆ ದೇ ವಿಲ್ ಎಕ್ಸಿಟ್. ಒಬ್ಬರು ಎಂಟರ್ ಆಗ್ತಾರೆ, ಇನ್ನೊಬ್ಬರು ಎಕ್ಸಿಟ್ ಆಗ್ತಾರೆ ಒಂದು ಜಾಗ್ರಫಿಕಲ್ ಏರಿಯಾ ಇದೆ ಅಂತ. ಎಂಟರ್ ಎಕ್ಸಿಟ್ ಯಾರು ಆಗ್ತಾರಲ್ಲ, ಅಲ್ಲೊಂದು ಕ್ವಶನ್ ಮಾರ್ಕ್ ಏನಾಗುತ್ತೆ ಅಂತಂದರೆ ವೆದರ್ ದೇ ವಿಲ್ ಲೂಸ್ ದ ಸಿಟಿಜನ್ಶಿಪ್ ಆರ್ ನಾಟ್. ಲಾಸ್ ಆಫ್ ಸಿಟಿಜನ್ಶಿಪ್ ಅಂದರೆ ಡಿಸ್ಕಸ್ ಮಾಡ್ತಾನೆ. ಜಸ್ಟ್ ನನಗೆ ಬೇಸಿಕ್ ಅದೇ, ನಾನು ಮುಂದೆ ಡಿಸ್ಕಸ್ ಮಾಡ್ತಾನೆ. ಇಲ್ಲಿ ಎಂಟರ್ ಆದವ್ರಿಗೆ ಏನು ಇಂಪಾರ್ಟೆಂಟ್ ಅಂತಂದರೆ ವೆದರ್ ದೇ ವಿಲ್ ಗೆಟ್ ಸಿಟಿಜನ್ಶಿಪ್ ಆರ್ ನಾಟ್. ಇಲ್ಲೇ ಲಾಸು, ಇಲ್ಲಿ ಗೆಟ್. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಯಾರು ಎಂಟ್ರ್ ಆಗ್ತಾರಲ್ಲ, ಎಲ್ಲಿವರೆಗೆ ಎಂಟ್ರ್ ಆಗ್ತಾರೆ, ಟೈಮ್ ಪೀರಿಯಡ್. ಯಾರು ಎಕ್ಸಿಟ್ ಆಗ್ತಾರಲ್ಲ, ಎಲ್ಲಿವರೆಗೆ ಎಕ್ಸಿಟ್ ಆಗ್ತಾರೆ, ಟೈಮ್ ಪೀರಿಯಡ್. ಇದು ಮ್ಯಾಟ್ರ್ ಆಗುತ್ತೆ. ಟೈಮ್ ಪೀರಿಯಡ್ ಇದು ಮ್ಯಾಟ್ರ್ ಆಗುತ್ತೆ. ಇಟ್ ಈಸ್ ಎ ಜಾಗ್ರಫಿಕಲ್ ಏರಿಯಾ. ಇನ್ನೊಂದು ಜಾಗ್ರಫಿಕಲ್ ಏರಿಯಾ ಇರತ್ತೆ, ಅದಕ್ಕೆ ನೀವು ಬೇರೆ ಕಂಟ್ರಿ ಅಂತ ಹೇಳ್ರಿ, ಏನಾರ ಕರೀರಿ. ಇನ್ನೊಂದು ಜಾಗ್ರಫಿಕಲ್ ಏರಿಯಾ ಇರತ್ತೆ. ಇಟ್ ಈಸ್ ಎ ಬಿ ಜಾಗ್ರಫಿಕಲ್ ಏರಿಯಾ. ಈ ಎಕ್ಸಿಟ್ ಆದವರು ಇಲ್ಲೇನು ಎಕ್ಸಿಟ್ ಆಗಿರ್ತಾರಲ್ಲ, ಈ ಎಕ್ಸಿಟ್ ಆದವ್ರು ಇಲ್ಲಿ ಬಂದು ಏನಾದರೂ ಸೇರಿಬಿಟ್ರೆ ವೆದರ್ ಎ ಸಿಟಿಜನ್ಶಿಪ್ ಅವ್ರಿಗೆ ಇರುತ್ತೋ ಅಥವಾ ಅವ್ರಿಗೆ ಬಿ ಸಿಟಿಜನ್ಶಿಪ್ಸ್ ಇರುತ್ತೋ, ಇದೊಂದು ಕ್ವಶನ್ ಮಾರ್ಕ್. ಯಾಕಂದ್ರೆ ಬಿ ಇಸ್ ಎನದರ್ ಕಂಟ್ರಿ. ಫಾರ್ ಎಕ್ಸಾಂಪಲ್ ಇದು ಇಂಡಿಯಾ ಅಂತ ಅನ್ಕೊಂಡ್ರೆ, ಇದು ಅಮೆರಿಕ ಅಂತ ಇಟ್ಕೊರಿ. ಇಫ್ ಯು ಕನ್ಸಿಡರ್ ಬೋತ್ ಜಾಗ್ರಫಿಕಲ್ ಏರಿಯಾಸ್ ಇಂಡಿಯಾ ಆ್ಯಂಡ್ ಅಮೆರಿಕ, ಇಲ್ಲಿ ನಿಮ್ಗೆ ಏನು ಅರ್ಥ ಮಾಡ್ಕೋಬೇಕಂತಂದ್ರೆ ಈ ದೇಶದಿಂದ ಹೊರಗಡೆ ಬಂದವ್ರು ಈ ದೇಶಕ್ಕೆ ಹೋಗ್ತಾರೋ ಅಥವಾ ಈ ದೇಶದಿಂದ ಹೊರಗಡೆ ಬಂದ್ರೆ ಈ ದೇಶಕ್ಕೆ ಹೋಗ್ತಾರೆ. ಆಬ್ವಿಯಸ್ಲಿ ಈಗ ಅಮೆರಿಕ ಅಂತ ಒಂದು 15 ದಿವಸ ಪ್ರವಾಸಕ್ಕೆ ಬಂದಿರ್ತಾರೆ ಇಲ್ಲಿ ಇಂಡಿಯಾಕ್ಕೆ, ದೇ ಆರ್ ನಾಟ್ ಅ ಸಿಟಿಜನ್ಶಿಪ್. ಅವ್ರು ನಾವು ಏನು ಕರಿತೇವೆ ಅಂದರೆ ಟೂರಿಸ್ಟ್ ಅಂತ ಕರಿತೇವೆ. ಒಂದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಜಾಬ್ ಹುಡ್ಕೊಂತ ಇಂಡಿಯಾಕ್ಕೆ ಬರ್ತಾರೆ, ನಾವು ಜಾಬ್ ಹುಡ್ಕೊಂತ ಅಲ್ಲಿ ಹೋಗ್ತೇವೆ. ದೇ ಆರ್ ಕಾಲ್ಡ್ ಆಸ್ ಎ ಮೈಗ್ರೆಂಟ್ಸ್, ವಲಸಿಗರು ಅಂತ ಕರಿತೇವೆ ನಾವು. ವಲಸೆ ಹೋಗಿರ್ತಾರೆ ಅಲ್ಲಿ ಯಾವುದೋ ಒಂದು ಕಾರಣ, ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್ ರೀಸನ್ಗೆ ವಲಸೆ ಹೋಗಿರ್ತಾರೆ. ಬಟ್ ಯುದ್ಧ ನಡೆದ ಸಂದರ್ಭದಾಗ ಹಂಗಾಗಿರ್ಬೋದು. ನಾನು ಮುಂದೆ ಡಿಸ್ಕಷನ್ ಮಾಡ್ತೇನೆ ನಿಮಗೆ. ಜಸ್ಟ್ ನಿಮ್ಮ ಐಡಿಯಾ ಏನಿರ್ಬೇಕಂದ್ರೆ ಈಗ ಎಂಟರ್ ಆ್ಯಂಡ್ ಎಕ್ಸಿಟ್, ಸಿ ಈಸ್ ಈಕ್ವಲ್ ಟು ಒಂದು ಕಡೆ ಇ ಆಗಬೇಕು, ಒಂದು ಕಡೆ ಎಂಟರ್ ಆಗಬೇಕು, ಒಂದು ಕಡೆ ಎಕ್ಸಿಟ್ ಆಗಬೇಕು, 2 ಈಸ್. ಬಟ್ ಅದು ಎಂಟರ್ ಎಕ್ಸಿಟ್ ಎಲ್ಲಿಂದ ಎಲ್ಲಿ ಆಗ್ತಾರೆ, ಎಷ್ಟು ಟೈಮ್ ಪೀರಿಯಡ್ ಆಗ್ತಾರೆ, ಹೆಂಗೆ ಆಗ್ತಾರೆ, ಅದನ್ನು ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನಾನು ಅದನ್ನೇ ಹೇಳ್ತೇನೆ. ಜಸ್ಟ್ ನಿಮ್ಮ ಬ್ಯಾಕ್ಗ್ರೌಂಡ್ ಮೈಂಡ್ನಾಗ ಇದಿರಲಿ. ಇಲ್ಲಿ ಏನಾಗತ್ತಂತಂದರೆ ಐ ಥಿಂಕ್ 19th ಜುಲೈ 1948ಗೆ ಒಂದು ಸಿಸ್ಟಮ್ ತೊಗೊಂಬರ್ತಾರೆ ಇವರು. ದೇ ವಿಲ್ ಬ್ರಿಂಗ್ ಒಂದು ಸಿಸ್ಟಮ್, ವಿ ಕಾಲ್ ಇಟ್ ಆಸ್ ಅ ಪರ್ಮಿಟ್ ಸಿಸ್ಟಮ್. ಆ ಸಿಸ್ಟಮಿಗೆ ಏನು ಕರಿತೇವೆ ಅಂತಂದರೆ, ಇದಕ್ಕೆ ನಾವು ಏನು ಕರಿತೇವೆ ಅಂದರೆ ಪರ್ಮಿಟ್ ಸಿಸ್ಟಮ್. ಏನು ಪರ್ಮಿಟ್ ಸಿಸ್ಟಮ್ ಅಂತಂದರೆ, ಯಾರೋ ಒಬ್ಬ ನಾಗರಿಕ, ಎನಿ ಪರ್ಸನ್ ಹೂ ವಾಂಟ್ ಟು ಎಂಟರ್ ಅ ಸರ್ಟನ್ ಜಾಗ್ರಫಿಕಲ್ ಏರಿಯಾ
ಆ ಜೋಗ್ರಫಿಕಲ್ ಏರಿಯಾದವ್ರು ಏನು ಮಾಡ್ಬೇಕು, ನಾವು ಪರ್ಮಿಷನ್ ಕೊಡಬೇಕು. ಪರ್ಮಿಟ್ ಏರಿಯಾ ಅಂತಂತಂದರೆ ಇಟ್ ಈಸ್ ಅ ಪರ್ಮಿಷನ್ should be given by a concerned state or a country or a nation. ಈಗ ವ್ಯಕ್ತಿ ಬರ್ತಿದ್ದಾನೆ ಆ ದೇಶಕ್ಕೆ ಅಂತಂದರೆ ಆ ದೇಶದವ್ರಿಗೆ ಎಂಟ್ರೆನ್ಸ್ ಮಾಡೋಕೆ ಅವಕಾಶ ಕೊಡಬೇಕು. ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಪರ್ಮಿಟ್ ಸಿಸ್ಟಮ್ ಅಂತ ಕರಿತೀವಿ. ಈಗ ನಾವು ನೋಡ್ತೇವಲ್ಲ, ಈಗ ನೀವು ಲೈಸೆನ್ಸು ಟ್ಯಾಕ್ಸ್ ತುಂಬ ನ್ಯಾಷನಲ್ ಪರ್ಮಿಟ್, ಸ್ಟೇಟ್ ಪರ್ಮಿಟ್ ಅಂತೆಲ್ಲ ಇರ್ತವೆ. ಆ ಸಿಸ್ಟಮನ್ನು ಫಸ್ಟ್ ತೊಗೊಂಬಂದರು. ಇಟ್ಸ್ ದ ಫಸ್ಟ್ ಸಿಸ್ಟಮ್ ಪ್ರಿಯರ್ ಟು ದ ಸಿಟಿಜನ್ಶಿಪ್. ಇಲ್ಲೇ 19 ಜುಲೈ 1948ಗೆ ಇದಕ್ಕೆ ಪರ್ಮಿಟ್ ಸಿಸ್ಟಮ್ ತೊಗೊಂಬಂದ್ರೆ ಅಂತಂದರೆ ಅದಕ್ಕೊಂದು ರೀಸನ್ ಇದೆ. ಏನು ರೀಸನ್ ಇದೆ ಅಂತಂದರೆ ಆಗಸ್ಟ್ 15 1947ಗೆ ಏನಾಗುತ್ತೆ ಅಂತಂದರೆ ನಮ್ಗೆ ಫ್ರೀಡಮ್ ಸಿಗುತ್ತೆ. ಅಲ್ಲಿ ಒಂದು ಇವೆಂಟ್ ಆಗುತ್ತೆ. ದಟ್ ಇವೆಂಟ್ ಇಸ್ ಕಾಲ್ಡ್ ಆಸ್ ಅ partition between what? India and Pakistan. ನೆನ್ಪಿಡುಗರಿ, ಮೊನ್ನೆ ಒಂದು ಎಕ್ಸಾಮ್ನಾಗ ಕೇಳಿದಾನೆ. ಇದಕ್ಕೆ ನಾವು ಏನು ಕರಿತೇವೆ ಅಂದರೆ ವಿ ಕಾಲ್ ಇಟ್ ಆಸ್ ಅ 2 nation ಥಿಯರಿ. ಇದಕ್ಕೆ ನಾವು ಏನಂತ ಕರಿತೇವೆ ಅಂತಂತಂದರೆ 2 nation ಥಿಯರಿ ಅಂತ ಕರಿತೇವೆ. ನೆನ್ಪಿಡುಗರಿ, 2 nation ಥಿಯರಿ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್? ಒಂದು ಇಸ್ರೇಲ್ ಪ್ಯಾಲೆಸ್ಟೈನ್ 2 nation ಥಿಯರಿ, ಇಂಡಿಯಾ ಪಾಕಿಸ್ತಾನ್ 2 nation ಥಿಯರಿ. ಈ 2 nation ಥಿಯರಿ ಅದು ಡಿವೈಡೇಷನ್ ಆಗುತ್ತೆ, ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡೇಷನ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಇಂಪಾರ್ಟೆಂಟ್ ಇವೆಂಟ್ ನಡೆಯುತ್ತೆ, ಮಾಸ್ ಮೈಗ್ರೇಷನ್. ನಾ ಬೋರ್ಡ್ ಮೇಲೆ ಏನು ಬರೆದ್ರು ನಿಮ್ಮ ನೋಟ್ಸ್ನಾಗ ಇರಬೇಕು. ಅದು ನಾ ಯಾವಾಗ ಹೇಳಿದ್ದೇನೆ, ದೇರ್ ಶುಡ್ ಬಿ ಅ ಥಿಂಗ್ ವಿಚ್ ಐ ರೈಟ್ ಇನ್ ಅ ಬೋರ್ಡ್ ಶುಡ್ ಬಿ ಇನ್ ಯುವರ್ ಬುಕ್ ಆರ್ ಇನ್ ಯುವರ್ ನೋಟ್ಸ್. ಮಾಸ್ ಮೈಗ್ರೇಷನ್ ಅಂತಂದರೆ ಇಂಡಿಯಾದಿಂದ ಪಾಕಿಸ್ತಾನ ಹೋಗೋರು ಇದ್ದಾರೆ, ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಬರೋರು ಇದ್ದಾರೆ. ಇದೊಂದು ದೊಡ್ಡ ತಲೆನೋವು ಈಗ. ಅದಕ್ಕೆ ನಮ್ಮ ಖುಷ್ವಂತ್ ಸಿಂಗ್ ಅವ್ರದ್ದು ಬುಕ್ ಇದೆ, ಟ್ರೈನ್ ಟು ಪಾಕಿಸ್ತಾನ್ ಅಂತೇಳಿ. ಯಾವಾಗ ನಿಮ್ಮ ಟೈಮ್ ಸಿಕ್ಕರೆ ಬುಕ್ ಓದ್ರಿ, ಟ್ರೈನ್ ಟು ಪಾಕಿಸ್ತಾನ್ ಅಂತಾರೆ. ಇಟ್ ಈಸ್ ರಿಟನ್ ಬೈ ಖುಷ್ವಂತ್ ಸಿಂಗ್. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಆಲ್ರೆಡಿ ವಿ ಬಿಕಮ್ ಇಂಡಿಪೆಂಡೆಂಟ್ ಕಂಟ್ರಿ. ಇನ್ನೊಂದು ಕಾಂಪ್ಲಿಕೇಟೆಡ್ ಥಿಂಗ್ ಏನು ಸ್ಟಾರ್ಟ್ ಆಯ್ತು ಅಂತಂದರೆ ದ ಕ್ವಶನ್ ಆಫ್ ದ ಸಿಟಿಜನ್ಶಿಪ್. ನಾವು ಪ್ರೀವಿಯಸ್ ಕ್ಲಾಸ್ನಾಗೆಲ್ಲ ನೋಡಿದ್ವಿ, ಯೂನಿಯನ್ ಟೆರಿಟರಿ ಅವನ್ನೆಲ್ಲ ನೋಡಿ, ಸ್ಟೇಟ್ ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಈಗ ಒಂದು ದೊಡ್ಡ ಪ್ರಶ್ನೆ ಅಂದರೆ ಯಾರು ಒಳಗಡೆ ಬರ್ತಾರೋ ಅವ್ರು ಕೊಡಬೇಕು, ಯಾರು ಹೊರಗಡೆ ಹೋಗಿ ಮತ್ತೆ ಅಲ್ಲಿದ್ದು ವಾಪಸ್ ಇಲ್ಲಿ ಬರ್ತಾರೆ ಅವ್ರು ಕೊಡಬೇಕು. ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎದಕ್ಕಂತಂದರೆ ಕಂಡೀಷನ್ಸ್ ನೋಡ್ರಿ. ಇಲ್ಲ, ಫಸ್ಟ್ ಕಂಡೀಷನ್ ನೀವು ಏನಾದರೂ ನೋಡಿದರೆ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ, ಫ್ರಮ್ ಇಂಡಿಯಾ ಟು ಪಾಕಿಸ್ತಾನ್. ಸೆಕೆಂಡ್ ಕಂಡೀಷನ್ ಏನಂತಂದರೆ ಪಾಕಿಸ್ತಾನ್ ಟು ಇಂಡಿಯಾ ಬಂದಿರ್ತಾರೆ ಜನರು. ಫಸ್ಟ್ ಕಂಡೀಷನ್ ಇಂಡಿಯಾ ಟು ಪಾಕಿಸ್ತಾನ್ ಹೋಗಿರ್ತಾರೆ. ಸೆಕೆಂಡ್ ಕಂಡೀಷನ್ ಪಾಕಿಸ್ತಾನ್ ಟು ಇಂಡಿಯಾ ಬಂದಿರ್ತಾರೆ. ಥರ್ಡ್ ಕಂಡೀಷನ್ ಇಂಡಿಯಾ ಟು ಪಾಕಿಸ್ತಾನ್ ಅಗೇನ್ ಟು ಇಂಡಿಯಾ. ಥರ್ಡ್ ಕಂಡೀಷನ್. ಒಟ್ಟೆ 3 ಇಂಪಾರ್ಟೆಂಟ್ ಕಂಡೀಷನ್. ಒಂದು ಇಂಡಿಯಾ ಟು ಪಾಕ್, ಪಾಕ್ ಟು ಇಂಡಿಯಾ. ಇಂಡಿಯಾ ಟು ಪಾಕ್ ಏನು ಹೋಗಿರ್ತಾರಲ್ಲ ಇವರು ವಾಪಸ್ ಸ್ವಲ್ಪ ದಿವಸ ಇದ್ದು ಮತ್ತೆ ಅಗೇನ್ ದೇ ವಿಲ್ ಕಮ್ ಟು ದ ಇಂಡಿಯಾ. ಸೇಮ್ ಕಂಡೀಷನ್ ಇಲ್ಲಿ, ಸೇಮ್ ಕಂಡೀಷನ್ ಪಾಕ್ ಟು ಇಂಡಿಯಾ ಅಗೇನ್ ಟು ಪಾಕಿಸ್ತಾನ್. ಅಗೇನ್ ಟು ಪಾಕಿಸ್ತಾನ್. 4 ಇಂಪಾರ್ಟೆಂಟ್ ಪ್ರೊಸೀಜರ್. ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದು, ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದು, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದು, ಮತ್ತೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ದಿವಸ ಇದ್ದು ವಾಪಸ್ ಭಾರತಕ್ಕೆ ಬಂದಿದ್ದು. ಇಲ್ಲಿ ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದು ಸ್ವಲ್ಪ ದಿವಸ ಇಂಡಿಯಾನಾಗಿದ್ದು ವಾಪಸ್ ಮತ್ತೆ ಅಲ್ಲಿ ಹೋಗಿದ್ದು ಪಾಕಿಸ್ತಾನಕ್ಕೆ ಹೋಗಿದ್ದು. ಇದು 4 ಕಂಡೀಷನ್. ನಾನು ಇನ್ನೂ ನಿಮ್ಗೆ ಯಾವ ಆರ್ಟಿಕಲ್ ಹೇಳ್ತಿಲ್ಲ, ಏನೂ ಹೇಳ್ತಿಲ್ಲ. ಜಸ್ಟ್ ನಾನು ನಿಮ್ಗೆ ಏನು ಹೇಳ್ತಿದ್ದೇನೆ ಅಂತ ಬೇಸಿಕ್ಸ್ ಹೇಳ್ತೇನೆ. ಇಲ್ಲೇ ಈ ಥರ ಮಾಡಿದಾಗ ಅಗೇನ್ ಒಂದು ಕ್ವಶನ್ ಮಾರ್ಕ್ ಅರೈಸ್ ಆಗತ್ತೆ. ಏನು ಅರೈಸ್ ಆಗತ್ತೆ ಅಂತಂದರೆ, ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅರೈಸ್ ಆಗತ್ತೆ ಅಂದರೆ, ಇವರೆಲ್ಲ ಇರ್ತಾರಲ್ಲ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಬಂದ್ರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದ್ರೆ ಅಂತಂದರೆ ಅವ್ರು ನಾವು ಏನು ಕರಿತೀವಿ ಅಂತಂದರೆ ವಿ ಕಾಲ್ ದೆಮ್ ರೆಫ್ಯೂಜಿ, ಆಶ್ರಿತರು. ಅದಕ್ಕೆ ಅವ್ರು ಬಂದಾಗ ನಾವು ಬಾರ್ಡರ್ನಾಗ ಏನು ಹಾಕಿರ್ತೇವೆ ಅಂದರೆ ರೆಫ್ಯೂಜಿ ಕ್ಯಾಂಪ್ ಅಂತ ಹೇಳಿರ್ತೇವೆ. ಅಂದರೆ ಅವ್ರು ಬಂದಿರ್ತಾರೆ, ಹೆಂಗೋ ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದಿರ್ತಾರೆ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂತಂದರೆ ನಾವು ಇಂಡಿಯನ್ ಗೌರ್ಮೆಂಟ್ ಇನ್ನೂ ಎಕ್ಸೆಪ್ಟ್ ಮಾಡಿರಲ್ಲ ಅವ್ರನ್ನ ಆ್ಯಸ್ ಅ ಸಿಟಿಸನ್ ಆಗಿ. ಆ ಸಿಟಿಸನ್ ಆಗಿ ಎಕ್ಸೆಪ್ಟ್ ಮಾಡಿದ್ದಾಗ ಅವ್ರಿಗೇನು ಅನ್ಸ್ಕೋತಾರಂತಂದರೆ ದೇ ವಿಲ್ ಕಾಲ್ ಇಟ್ ಆಸ್ ಅ ರೆಫ್ಯೂಜಿ. ಅವ್ರು ನಾವು ಏನು ಕರಿತೇವೆ ಅಂತಂದರೆ ರೆಫ್ಯೂಜಿ.
ಅವ್ರಿಗೆ ಆಶ್ರಯ ಕೊಡಬೇಕು, ಊಟ ಕೊಡಬೇಕು, ಎಲ್ಲ ಕೊಡಬೇಕು ನಾವು. ಬಟ್ ಅವ್ರಿಗೆ ಇನ್ನೂ ನಾವು ಏನಂತ ಕನ್ಸಿಡರ್ ಮಾಡಿರಲ್ಲ ಅಂತಂತಂದರೆ ಸಿಟಿಸನ್ ಅಂತ ಕನ್ಸಿಡರ್ ಮಾಡಿರಲ್ಲ. ಅದಕ್ಕೆ ಅವ್ರಿಗೆ ನಾವು ಏನು ಕರಿತೀವಿ ಅಂದರೆ ವಿ ಕಾಲ್ ದೆಮ್ ಆ್ಯಸ್ ಅ ರೆಫ್ಯೂಜಿ. ಈ ರೆಫ್ಯೂಜಿಗೆ ಯಾವಾಗ ಪರ್ಮಿಟ್ ಸಿಕ್ಕ ಒಳಗಡೆ ಬರ್ತಾರಲ್ಲ ಅವಾಗ ವಿಲ್ ಥಿಂಕ್ ಅಬೌಟ್ ವೆದರ್ ವಿ ಹ್ಯಾವ್ ಟು ಗಿವ್ ದೆಮ್ ಸಿಟಿಜನ್ಶಿಪ್ ಆರ್ ನಾಟ್. ಬಟ್ ಕಂಡೀಷನ್ಸ್ ಇಷ್ಟಿದಾವೆ. ಈಗ ಇದ್ರೊಳಗೆ ಯಾರಿಗೆ ಸಿಟಿಜನ್ಶಿಪ್ ಕೊಡ್ತೀರಿ, ಹೆಂಗೆ ಸಿಟಿಜನ್ಶಿಪ್ ಕೊಡ್ತೀರಿ, ಹೌ ಯು ವಿಲ್ ಗಿವ್ ದ ಸಿಟಿಜನ್ಶಿಪ್, ಟು ಹೂಮ್ ಯು ವಿಲ್ ಗಿವ್ ಅ ಸಿಟಿಜನ್ಶಿಪ್, ದಟ್ ಈಸ್ ಅ ಬಿಗ್ ಕ್ವಶನ್ ಮಾರ್ಕ್. ಒಬ್ಬರು ಪಾಕಿಸ್ತಾನಕ್ಕೆ ಎಷ್ಟೋ ವರ್ಷ ಇರ್ತಾರೆ, ಅವ್ರು ಇಂಡಿಯಾಗೆ ಬರ್ಬೇಕಂತ ಆಸೆ ಇರುತ್ತೆ, ಅವ್ರಿಗೂ ಚಾನ್ಸ್ ಇದೆ. ಬಟ್ ದೇರ್ ಆರ್ ಅ ಸರ್ಟನ್ ಕಂಡೀಷನ್ಸ್, ದೇರ್ ಆರ್ ಅ ಸರ್ಟನ್ ವ್ಯಾಲ್ಯೂಸ್. ಅದಕ್ಕೆ ನೆನ್ಪಿಟ್ಕೊಂಬೇಡ್ರಿ. ಫಾರ್ 19 ಜುಲೈ 1948 ಪರ್ಮಿಟ್ ಸಿಸ್ಟಮ್ ಎದಕ್ಕೆ ತಂದಿವಿ ಅಂತಂದರೆ ಪ್ರಿಯರ್ ಟು ಸಿಟಿಜನ್ಶಿಪ್. ಎದಕ್ಕೆ ತಂದಿವಿ ಅಂದರೆ ಬಿಕಾಸ್ ಆಫ್ ದ ಪಾರ್ಟಿಷನ್. ಆ ಪಾರ್ಟಿಷನ್ ಬಂದಿದ್ದಕ್ಕೆ ನಾವು ಏನು ಮಾಡಿದ್ವಿ ಅಂತಂದರೆ ಪರ್ಮಿಷನ್ ಶುಡ್ ಬಿ ಗಿವನ್ ಬೈ ಕನ್ಸರ್ನ್ ಸ್ಟೇಟ್ ಅವರ ನೇಷನ್. ಅದ್ರ ಸಹ ನಾವು ಪರ್ಮಿಷನ್ ಕೊಡಲಿಲ್ಲ ಅಂತಂತಂದ್ರೆ ಅವ್ರು ನಮ್ಮ ದೇಶನೇ ಬರಲ್ಲನೇ. ಪರ್ಮಿಷನ್ ಕೊಟ್ಟಿದ್ದೆ, ನಾವು ಎಂಟರ್ ಆಗಿದ್ದಾರೆ, ಬಟ್ ದೇ ಆರ್ ನಾಟ್ ರೆಫರ್ಡ್ ಎಸ್ ಅ ಸಿಟಿಸನ್. ಅವ್ರಿಗೆ ನಾವು ಏನು ಕರಿತೀವಿ ಅಂದರೆ ದೇ ಆರ್ ಕಾಲ್ಡ್ ಎಸ್ ಅ ರೆಫ್ಯೂಜಿ. ಇವ್ರಿಗೂ ರೈಟ್ಸ್ ಇರ್ತವೆ, ರೆಫ್ಯೂಜಿಗೂ ರೈಟ್ಸ್ ಇರ್ತವೆ. ರೆಫ್ಯೂಜಿಗೂ ರೈಟ್ಸ್, ದೇರ್ ವಿಲ್ ಬಿ ರೈಟ್ಸ್ ಫಾರ್ ದ ರೆಫ್ಯೂಜಿ ಆಲ್ಸೋ. ಅದೆಲ್ಲಿ ಸೈನ್ ಆಗಿದೆ ಅಂತಂದರೆ UN ಕನ್ವೆನ್ಷನ್ ಐ ಥಿಂಕ್ 1915 ಇರಬೇಕು. ರೆಫ್ಯೂಜಿ ಆ್ಯಕ್ಟ್ ಅಂತ ಬರುತ್ತೆ, ರೆಫ್ಯೂಜಿ ಕನ್ವೆನ್ಷನ್ ಅಂತೇಳಿ. ಇಟ್ ಈಸ್ ಔಟ್ ಆಫ್ ಇದು, ಬಟ್ ನಿಮ್ಗೆ ಗೊತ್ತಿರಲಿ. ಅವ್ರಿಗೆ ಯಾವುದೇ ದೇಶಂತ ಯಾರೋ ಬಂದ್ರೂ ಏನು ಮಾಡ್ಬೇಕಂದ್ರೆ ನಾವು ಆಶ್ರಯ ಕೊಡಬೇಕು. ನಿಮ್ಗೆ ಗೊತ್ತಿರ್ಬೋದು, ದೇರ್ ಇಸ್ ಅ ಕಂಟ್ರಿ ಕಾಲ್ಡ್ ಇಸ್ ಅ ಸಿರಿಯಾನ ರೂಲ್ ಮಾಡುವಂಥ ರಾಕ್ಷಸ ಯಾರಿದ್ದಾರೆ ಅಂತಂದರೆ ಈಗೂ ಇದ್ದಾರೆ, ಬಶರ್ ಅಲ್ ಅಸದ್. ಇತ್ತೀಚೆಗೆ ISIS ಎಲ್ಲ ಆದಾಗ ಅವ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಐ ಥಿಂಕ್ 2016 or 15 ಪೀರಿಯಡ್ಗೆ ಈ ಯೂಸ್ ದ ಕೆಮಿಕಲ್ ವೆಪನ್ಸ್ ಆನ್ ಹಿಸ್ ಓನ್ ಸಿಟಿಸನ್ಸ್. 1000 ಜನರು ಅವ್ರು ಎಷ್ಟು ಕೊಟ್ಟಿದ್ದಾರೆ ಆಫಿಷಿಯಲಿ 1000 ಜನ, ಐ ಥಿಂಕ್ 1600 ಪೀಪಲ್ ವಿರ್ ಡೈಡ್ ಡ್ಯೂ ಟು ದ ಕೆಮಿಕಲ್ ವೆಪನ್. ಸೈನೈಡ್ ಗ್ಯಾಸ್ ಯೂಸ್ ಮಾಡಿ ಜನರ ವಿರುದ್ಧ ಹೋರಾಟ ಮಾಡಕತ್ತಿದ್ರು ಅಗೇನ್ಸ್ಟ್ ಹಿಸ್ ಡಿಕ್ಟೇಟರ್ಶಿಪ್. ಅವಾಗ ಅವ್ನು ಏನು ಮಾಡಿಬಿಟ್ಟ ಅಂತಂದರೆ ಜನರ ಮೇಲೇ ಕೆಮಿಕಲ್ ವೆಪನ್ ಯೂಸ್ ಮಾಡಿ ಈ ಕಿಲ್ಡ್ ಮ್ಯಾಕ್ಸಿಮಮ್ ಪೀಪಲ್ಸ್. ಅವನ ಭಯಕ್ಕೆ ಒಂದು ಸ್ವಲ್ಪ ಜನ ಬೇರೆ ದೇಶಕ್ಕೆ ವಲಸೆ ಹೊಂಟು. ಆ ವಲಸೆ ಹೋದಾಗ ಆ ಕಂಟ್ರಿಗೆ ಒಂದು ಸ್ವಲ್ಪ ಡಿಸಿಷನ್ ಮಾಡೋಕ್ಕೆ ಟೈಮ್ ಬೇಕು. ಅಲ್ಲಿವರೆಗೂ ಅವ್ರು ಏನು ಮಾಡ್ತಾರೆ ಅಂದರೆ ಕ್ಯಾಂಪ್ನಾಗ ಇಡ್ತಾರೆ. ಅಂಥ ಜನರಿಗೆ ನಾವು ಏನು ಕರಿತೀವಿ ಅಂದರೆ ರೆಫ್ಯೂಜಿ. ಅವ್ರಿಗೆ ಆ ದೇಶ ಒಳಗೆ ಟಾರ್ಚರ್ ಮಾಡ್ಬೋದು, ಬಿಕಾಸ್ ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಅವ್ರಿಗೆ ಹ್ಯೂಮನ್ ರೈಟ್ಸ್ ಅಂತ ಇರ್ತವೆ. ಇಲ್ಲಿ ಹಂಗಾಗಿತ್ತು ನಮ್ಮ ಇಂಡಿಯನ್ ಪಾಕಿಸ್ತಾನ ಡಿವೈಡ್ ಆದಾಗ ಮ್ಯಾಕ್ಸಿಮಮ್ ಪೀಪಲ್ ಅವ್ರು ಅದಕ್ಕೆ ಕ್ಯಾಂಪ್, ಮೊದಲದು ಯಾವಾಗ ಹಂಗೆ ಕೇಳ್ತಿದ್ರು ಕ್ಯಾಂಪ್ನಾಗ ಇದ್ವಿ ಅಂತೇಳಿ. ದೇವಿನ ಕ್ಯಾಂಪ್ ಅಂತಂದರೆ ಇಟ್ಸ್ ಎ ಟೆಂಪ್ರರಿ ಸೆಟಲ್ಮೆಂಟ್. ನೆನ್ಪಿಟ್ಕೊಂಡ್ಬಿಡಿ, ಇಟ್ ಇಸ್ ಅ ಟೆಂಪ್ರರಿ ಸೆಟಲ್ಮೆಂಟ್. ಇದು ಆದಮೇಲೆ ನೆಕ್ಸ್ಟ್ ಏನಂತಂತಂದರೆ 1950ಗೆ 26 ಜನವರಿ 1950ಗೆ ವಿ ಅಡಾಪ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡಿದಾಗ ಆಫ್ಟರ್ವರ್ಡ್ಸ್ ವಿ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ದ ಸಿಟಿಸನ್ಶಿಪ್. ಆವಾಗ ನಮ್ಮಲ್ಲಿ ಏನು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂತಂದರೆ ವಿ ಥಾಟ್ ಅಬೌಟ್ ದ ಸಿಟಿಸನ್ಶಿಪ್. ಇದೇನಿದೆಲ್ಲ ಪರ್ಮಿಟ್ ಸಿಸ್ಟಮ್ ಟು ನಾವು ಎಲ್ಲಿ ಬಂದ್ವಿ ಅಂತಂದರೆ ವಿ ಕೇಮ್ ಟುವರ್ಡ್ಸ್ ದ ಸಿಟಿಸನ್ಶಿಪ್. ಅದನ್ನು ಡಿಸ್ಕಷನ್ ಮಾಡ್ತೇನೆ ಈಗ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲೇ ರೈಟ್ಸ್ ಎಂಜಾಯ್ಡ್ ಬೈ ದ ಸಿಟಿಸನ್ಸ್ ಅಂತ ಹೇಳಿದೆ ನಾನು. ಬಿಫೋರ್ ಗೋಯಿಂಗ್ ಟು ದ್ಯಾಟ್ ನಂಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ಕೆಲವೊಂದು ಕೀ ಟರ್ಮ್ಸನ್ನು ನೆನಪಿಟ್ಕೊಳ್ಳೋಣ. ಯು ವಿಲ್ ರಿಮೆಂಬರ್ ಸರ್ಟನ್ ಕೀ ಟರ್ಮ್ಸ್. ಫಸ್ಟ್ ಕೀ ಟರ್ಮ್ ಯಾವುದಂತಂದರೆ ಸಿಟಿಸನ್ಶಿಪ್ ಅಥವಾ ಸಿಟಿಸನ್. ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ದ ಪರ್ಸನ್ ಹೂ ಎಂಜಾಯ್ ದ ಸಿವಿಲ್ ರೈಟ್ಸ್. ಅದನ್ನು ಮತ್ತೆ ನೀಟಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸಿವಿಲ್ ರೈಟ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮಿನಾಲಜಿ ಅಂತಂದರೆ ನನಗೆ ಡಿಫ್ರೆನ್ಸ್ ಬಿಟ್ವೀನ್ ರೆಸಿಡೆಂಟ್ ಆ್ಯಂಡ್ ಡೊಮೈಸಿಲ್. DOMICILE. ನಿಮ್ಮ ಲಕ್ಷ್ಮೀಕಾಂತ್ ಒಳಗಡೆ ಇವನು ವರ್ಡ್ ಯೂಸ್ ಮಾಡಿದ್ದೆ ನಾವು, ರೆಸಿಡೆಂಟಿಗೆ ಮತ್ತು ಡೊಮೈಕಲ್ಲಿಗೆ. ವಾಟ್ ಇಸ್ ಅ ಡಿಫ್ರೆನ್ಸ್? ಒಬ್ಬ ರೆಸಿಡೆಂಟಿಗೆ ಮತ್ತು ಡೊಮೈಕಲ್ಲಿಗೆ ಡಿಫ್ರೆನ್ಸ್ ಕೇಳ್ತಾರೆ. ಸಿಟಿಜನ್ಶಿಪ್ಪನ್ನು ಕೊಡಬೇಕಾದ್ರೆ ನೀ ರೆಸಿಡೆಂಟಿಗೆ ಕೊಡ್ತೀಯೋ ಡೊಮೈಸಿಲಿಗೆ ಕೊಡ್ತೀಯೋ ಯಾವುದೊಂದು ದೇಶನಾಗೆ. ಲಕ್ಷ್ಮೀಕಾಂತ್ ಒಳಗಡೆ ನೀಟಾಗಿ ಕೊಟ್ಟಿದ್ದೆ ನಾವು, ಡೊಮೈಸಿಲ್ ಅಂತಂತೇಳಿ ವರ್ಡ್ ಯೂಸ್ ಮಾಡಿದ್ದಾನೆ. ಅದನ್ನು ಪ್ರೊಮೆ ಒಬ್ಬ ಡೊಮೈಕಲ್ ಅಂತ ಪ್ರೊನೌನ್ಸ್ ಮಾಡ್ತಾರೆ, ಬಟ್ ಇಟ್ ಇಸ್ ಡೊಮೈಸಿಲ್. ನೆನ್ಪಿಟ್ಕೊಂಬೇಡಿ, ಡೊಮೈಸಿಲಿಗೆ ರೆಸಿಡೆನ್ಸಿಗೆ ಸಿಂಪಲಾಗಿ ನೆನ್ಪಿಟ್ಕೊರಿ. ಡೋಂಟ್ ಕಾಂಪ್ಲಿಕೇಟೆಡ್ ಥಿಂಗ್ಸ್. ದ ಪರ್ಸನ್ ಹೂ intends to live in a certain geographical area
in certain geographical area to indefinite period ಅಂದರೆ ಪರ್ಮನೆಂಟ್, ಟು indefinite period ಅಂದರೆ ಪರ್ಮನೆಂಟ್ is referred as domicile. is referred as domicile. ಯಾವುದೊಬ್ಬ ವ್ಯಕ್ತಿ ಅನಿಗದಿತ ಸಮಯಕ್ಕೆ ಯಾವುದೇ ಒಂದು ಭೌಗೋಳಿಕ ಪ್ರದೇಶ ಅಥವಾ ಯಾವುದೇ ಒಂದು ದೇಶದಲ್ಲಿ ಇರಲು ಇಚ್ಛಿಸುತ್ತಾನೋ ಅವನಿಗೆ ನಾವು ಡೊಮೈಸೈಲ್ ಅಂತ ಹೇಳಿ ಕರೀತೇವೆ. ಅಂದ್ರೆ ಇವತ್ತು ಯಾರು ಫಾರ್ ಎಕ್ಸಾಂಪಲ್ ಫಾರಿನರ್ ಯಾರು ಬಂದಾರೆ, ಯಾರೊಬ್ಬರು ಫಾರಿನರ್ ಸಿಂಗರ್ ಬಂದಾರೆ ಇಂಡಿಯಾನಾಗ, ಇದು ಇಂಡಿಯಾ ಎಲ್ಲ ಲೈಕ್ ಆಗಿ ಅವ್ರು ಏನು ಮಾಡ್ತಾರೆ ಅಂತಂತಂದ್ರೆ ಇಂಡಿಯಾನಾಗ ಇದ್ದು ಬಿಡೋಣಪ್ಪ, ನಾವು ಇನ್ನು ಜೂನ್ ಪರ್ಯಂತ ನಾವು ಇಂಡಿಯಾನಾಗ ಇದ್ದು ಬಿಡೋಣ. ಈಗ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಅದ್ನನ್ ಸಾಮಿ ಈಸ್ ಫ್ರಮ್ ಪಾಕಿಸ್ತಾನ್, ಒಳ್ಳೆ ಸಿಂಗರ್, ರೀಸೆಂಟ್ಲಿ ಗಾಟ್ ಇಂಡಿಯನ್ ಸಿಟಿಜನ್ಶಿಪ್ ಅಂತ ಹೇಳ್ತಾರೆ. ಎದು ರೀತಿ ಸಿಕ್ಕಿರ್ಬೋದು ಬಿಕಾಸ್ ಈಸ್ ಇಂಟೆಂಟಿಂಗ್ ಟು ಲಿವ್ ಎಂಟೈರ್ ಇಸ್ ಲೈಫ್ ಪೀರಿಯಡ್ ಇನ್ ಅವರ್ ಕಂಟ್ರಿ. ಯಾರಿಗೂ ನಮ್ಮ ದೇಶದ ಬಗ್ಗೆ ಲೈಕ್ ಆಗಿ ನಮ್ಮ ದೇಶದ ಪೂರ್ತಿ ನಮ್ಮ ದೇಶವಾಗಿ ಇರಬೇಕಂತ ಯಾರು ಡಿಸೈಡ್ ಮಾಡ್ತಾರಲ್ಲ ಅವ್ರಿಗೆ ನಾವು ಏನು ಕರಿತೇವೆ ಅಂತಂದರೆ ಡೊಮೈಸೈಲ್ ಅಂತ ಕರಿತೇವೆ. ರೆಸಿಡೆಂಟ್ ಅಂತಂತಂದರೆ ರೆಸಿಡೆಂಟ್ಸ್ ಅವರು ಜಸ್ಟ್ ಸ್ಟೇಯಿಂಗ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ geographical area temporarily ಯಾವುದೋ ಒಂದು ಜಾಗ್ರಫಿಕಲ್ ಏರಿಯಾನಾಗ ಟೆಂಪ್ರರಿ ಇದ್ರು ಅಂತಂದ್ರೆ ಅವ್ರು ನಾವು ಏನು ಕರಿತೇವೆ ಅಂತಂದರೆ ರೆಸಿಡೆಂಟ್ ಅಂತ ಕರಿತೇವೆ. ಯಾರೋ ಜಾಗ್ರಫಿಕಲ್ ಏರಿಯಾನಾಗ ಜೀವನ ಪರ್ಯಂತ ಇದೇ ದೇಶನಾಗೆ ಇರಬೇಕಪ್ಪ, ಇದೇ ಭೌಗೋಳಿಕ ಪ್ರದೇಶನಾಗ ಇರಬೇಕಂತ ಡಿಸೈಡ್ ಮಾಡ್ತಾರಲ್ಲ ಅವ್ರು ನಾವು ಏನು ಕರಿತೇವೆ ಅಂದರೆ ಡೊಮೈಸೈಲ್ ಅಂತ ಕರಿತೇವೆ. ಇಷ್ಟು ಡಿಫ್ರೆನ್ಸ್. ಅವ್ನು ಪ್ರಿಲಿಮ್ಸ್ನಾಗ ಏನು ಕೇಳ್ತಾನಂತಂದರೆ ಇಂಡಿಯನ್ ಸಿಟಿಜನ್ಶಿಪ್ ಇಸ್ ಗ್ರಾಂಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಪ್ಯಾರಾಮೀಟರ್ಸ್ ಅಂತ ಕರೆದಾಗ ಅಲ್ಲಿ ಒಂದು ವರ್ಡ್ ಯೂಸ್ ಕನ್ಫ್ಯೂಷನ್ ಏನು ಮಾಡ್ಬಿಡ್ತಾನೆ ಅಂತಂದ್ರೆ ರೆಸಿಡೆನ್ಸಿಗೆ ಡೊಮೈಸೈಲಿಗೆ. ನಾನು ನಿಮ್ಗೆ ಟೆಸ್ಟ್ ಕೊಡ್ತಿದ್ದೇನಲ್ಲ, ಆ ಟೆಸ್ಟ್ ಯಾವಾಗ ಹೇಳ್ತಿದ್ದೇನೆ, ಯು ಹೌ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ವೊಕ್ಯಾಬ್ಯುಲರಿ. ಪ್ರಿಲಿಮ್ಸ್ ಏನು MCQ ಕ್ವಶನ್ಸ್ ಇದಾವಲ್ಲ, ಇಟ್ ಇಸ್ ಗೇಮ್ ಆಫ್ ವೊಕ್ಯಾಬ್ಯುಲರಿ. ಶಬ್ದದ ಮೇಲೆ ಆಟ ಆಡ್ತಾನೆ ಅವನು. ರೆಸಿಡೆಂಟ್ ಇದ್ದಲ್ಲಿ ಡೊಮೈಸೈಲ್ ಯೂಸ್ ಮಾಡ್ತಾನೆ, ಡೊಮೈಸೈಲ್ ಇದ್ದಲ್ಲಿ ರೆಸಿಡೆಂಟ್ ಯೂಸ್ ಮಾಡ್ತಾನೆ. ನೀವು ಎಕ್ಸಾಮ್ನಾಗ ಕುಂತಾಗ ಬಿಕಾಸ್ ಆಫ್ ಯುವರ್ ಟೆನ್ಷನ್ ಯು ವಿಲ್ ನಾಟ್ ಏಬಲ್ ಟು ಡಿಮಾರ್ಕೆಟ್ ಬಿಟ್ವೀನ್ ಟೂ ಮೀನಿಂಗ್ಸ್. ನಿಮ್ಗೆ ಈಸಿಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಎರಡು ಮೀನಿಂಗ್ ನೋಡೋ. ಅದಕ್ಕೆ ನಿಮ್ಗೆ ಯಾವಾಗ ನಾವು ಬೇಸಿಕ್ಸ್ ಅಂತ ಹೋಗ್ತಿರ್ತಿದೆ. ಸಿಟಿಜನ್ಶಿಪ್ ಆರ್ಟಿಕಲ್ 5 ಅಂತ ಡೈರೆಕ್ಟ್ ಸ್ಟಾರ್ಟ್ ಮಾಡಿಬಿಡ್ಬೋದಿತ್ತು ಕ್ಲಾಸ್. ನಾನೀಗ ಐ ಆಮ್ ನಾಟ್ ಸ್ಟಾರ್ಟಿಂಗ್ ಎನಿ ಆರ್ಟಿಕಲ್ಸ್, ಇಲ್ಲೋರಿಗೆ ಆರ್ಟಿಕಲ್ಸ್ ಹೇಳಿಲ್ಲ ನಾನು. ಎದಕ್ಕಂತಂದರೆ ನಿಮ್ಮ ಬೇಸಿಕ್ಸ್ ಫಸ್ಟ್ ಚೆನ್ನಾಗಿ ಬರ್ತಿದ್ದೆ ಅಂದ್ರೆ ಆರ್ಟಿಕಲ್ಸ್ ತಾನಾಗಲೇ ನೆನಪುಳಿತಾವೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೇನೆ ಅಂತಂದರೆ ಐ ಆಮ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ಬೇಸಿಕ್ಸ್. ಕೀ ಟರ್ಮ್ ಒಂದಿದ್ದು ಸಿಟಿಜನ್ಶಿಪ್ ಓದಿದ್ವಿ, ಸೆಕೆಂಡ್ ಒನ್ ಇಸ್ ರೆಸಿಡೆಂಟ್ ಆ್ಯಂಡ್ ಡೊಮೈಕಲ್ ಡಿಫ್ರೆನ್ಸ್ ನೋಡಿದ್ವಿ, ರೆಸಿಡೆಂಟ್ ವರ್ಸ್ ಡೊಮೈಕಲ್. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ನ್ಯಾಷನಾಲಿಟಿ. ನೀವು ಹೇಳೋಣ, ವಾಟ್ ಯು ಮೀನ್ ಬೈ ನ್ಯಾಷನಾಲಿಟಿ? ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ನ್ಯಾಷನಾಲಿಟಿ ಆ್ಯಂಡ್ ಸಿಟಿಜನ್ಶಿಪ್? ವಿ ಆರ್ ಇಂಡಿಯನ್ ನ್ಯಾಷನಲ್ ಆರ್ ವಿ ಆರ್ ಇಂಡಿಯನ್ ನ್ಯಾಷನಲ್ಸ್ ಆರ್ ವಿ ಆರ್ ಇಂಡಿಯನ್ ಸಿಟಿಜನ್ಶಿಪ್? ನಾವು ಇಂಡಿಯನ್ ನ್ಯಾಷನಲ್ಸ್ ಇದ್ದೇವೋ ಅಥವಾ ಇಂಡಿಯನ್ ಸಿಟಿಜನ್ಸ್ ಇದ್ದೇವೋ? Both, sir. If a person is born in India, then they are both. Nationality and citizenship both are Indian. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಫ್ ದೇ ಬಾರ್ನ್ ಇನ್ ಇಂಡಿಯಾ ದೇ ಆರ್ ಬೋತ್ ಅಂತ ಹೇಳ್ತಿದ್ದಾರೆ. ಎನಿ ಅದರ್ ಆನ್ಸರ್ಸ್? Difference between? Like if the person is migrated from any other country, USA or UK, then the nationality will be USA, but citizen cannot be Indian. Very good. ನೋಡ್ರಿ, ಇನ್ ಬಾರ್ಡರ್ ಟರ್ಮ್ಸ್ ಏನಂತಂದರೆ ನ್ಯಾಷನಾಲಿಟಿ ಈಸ್ ಅ ಬಾರ್ಡರ್ ಇದು. ಇದರೊಳಗಡೆ ಏನು ಬರುತ್ತೆ ಅಂತಂತಂದರೆ ಸಿಟಿಜನ್ಶಿಪ್ ಬರುತ್ತೆ. Sir, actually, if a person is having the good intention towards a nation, then he is called as a citizen. Okay. If he is a good citizen, then automatically he must have nationality in Indian. ರಾಷ್ಟ್ರೀಯತೆ ಅನ್ನೋದು ಒಂದು ಮನೋಭಾವನೆ ಆಗಿ ಇರ್ಬೇಕು ಸರ್ ಅದು. ಓಕೆ ಓಕೆ, ಮತ್ತೆ ವೆರಿ ಗುಡ್ ಸರ್. ರಾಷ್ಟ್ರೀಯತೆ ಅಂದ್ರೆ ಒಂದು ರಾಷ್ಟ್ರದ ಗುಂಪು ಸರ್, ರಾಷ್ಟ್ರೀಯ ಮನೋಭಾವತೆ. ಆದ್ರೆ ಸಿಟಿಜನ್ಶಿಪ್ ಅಂದ್ರೆ ಐಡೆಂಟಿಫೈ ದ ನೇಷನ್ ಸರ್. ಇವರು ಒಂದು ವರ್ಡ್ ಯೂಸ್ ಮಾಡ್ತಿದ್ದಾರೆ, ಎಲ್ಲರೂ ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ತಿದ್ದಾರೆ. ಒಂದು ಮನೋಭಾವ ಅಂತ ಹೇಳ್ತಿದ್ದಾರೆ, ಸೈಕಾಲಜಿಕಲ್, ಇನ್ನೊಂದು ಜಾಗ್ರಫಿಕಲ್ ಅಂತ ಹೇಳ್ತಿದ್ದಾರೆ ನೀವು. ವೆರಿ ಗುಡ್. ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ. Sir, citizenship means we have some rights, sir. Nationality is the bond between me and my country, we can say. ನೋಡ್ರಿ, ಸಿಟಿಜನ್ಶಿಪ್ ಅಂತಂದ್ರೆ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ, ಇಟ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ and nation state. It is a relationship between individual and nation state.
ಒಬ್ಬೊಬ್ಬ ವ್ಯಕ್ತಿ ಇದ್ದಾನೆ, ಅವು ಇರುವಂಥ ದೇಶ, ಅವನು ಇರುವಂಥ ರಾಜ್ಯದ ಜೊತೆ ಏನು ಸಂಬಂಧ ಇದೆಯಲ್ಲ ಅದಕ್ಕೆ ನಾನು ಸಿಂಪಲ್ಲಾಗಿ ಸಿಟಿಜನ್ಶಿಪ್ ಹೇಳ್ತೇನೆ. ಬಟ್ ನ್ಯಾಷನಾಲಿಟಿ ಒಳಗಡೆ ಒಂದು ಸ್ವಲ್ಪ ಚೇಂಜ್ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಅ ಮೆಂಬರ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ ಆ್ಯಂಡ್ ನೇಷನ್ ಸ್ಟೇಟ್. ಸಿಂಪಲಾಗಿ ಹೇಳ್ಬೇಕಂದ್ರೆ ನ್ಯಾಷನಾಲಿಟಿ ಅಂತ ಫಾರ್ ಎಕ್ಸಾಂಪಲ್ ಯಾರೊಬ್ಬ ಅಮೇರಿಕನ್ ಬಂದು ನಮ್ಮ ಇಂಡಿಯಾನಾಗ ಇರ್ತಾನೆ, ಕೆಲವೊಂದು ದಿವಸ ಅಷ್ಟೇ ಇರ್ತಾನೆ ಅವನು, 2 ತಿಂಗಳ 3 ತಿಂಗಳ ಅಂತ. ಆ ಟೈಮಿಗೆ ಹಿ ವಿಲ್ ಎಂಜಾಯ್ ದ ನ್ಯಾಷನಾಲಿಟಿ ಆಫ್ ಇಂಡಿಯಾ. ಹಿ ವಿಲ್ ನಾಟ್ ಬಿಕಮ್ ಅ ಸಿಟಿಸನ್. ಅವು ಇಲ್ಲೇ ಇದ್ದು ಅವು ಏನಾದರೂ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡು ತಾ ಸಿಟಿಜನ್ಶಿಪ್ ಆದಾಗ ದೆನ್ ಹಿ ವಿಲ್ ಬಿಕಮ್ ಅ ಸಿಟಿಜನ್ಶಿಪ್. ಜಸ್ಟ್ ಅವನೊಂದು ಏನಿರ್ತಾನೆ ಅಂತಂದರೆ ಮೆಂಬರ್ಶಿಪ್ ಇರುತ್ತೆ. ನಾವು ಇಂಡಿಯಾನಾಗ ಬರ್ತ್ ಆಗಿದ್ದೀವಿ ಅಂತಂತಂದ್ರೆ, ನಾವು ಎಲ್ಲೋ ಇಂಡಿಯಾನಾಗ ಬರ್ತ್ ಆಗಿದ್ದೀವಿ ಅಂದರೆ ವಿ ಆರ್ ರಿಲೇಟೆಡ್ ಟು ಬೋತ್ ದ ಥಿಂಗ್ಸ್. ವಿ ಆರ್ ಅ ನ್ಯಾಷನಲಿಸ್ಟ್ಸ್ ಆಲ್ಸೋ ಆಸ್ ವೆಲ್ ಆಸ್ ವಿ ಆರ್ ಸಿಟಿಸನ್ ಆಲ್ಸೋ. ಚೇಂಜ್ ಮಾಡೋಕ್ಕೆ ಬರೋಲ್ಲ, ಒಂದು ಕಾಯಿನ್ದು 2 ಸೈಡ್ ಇದ್ದಂಗೆ. ಈಗ ಫಾರ್ ಎಕ್ಸಾಂಪಲ್ ಯಾರೊಬ್ಬರು ಫಾರಿನರ್ ಇಂಡಿಯಾಗೆ ಬಂದಾನಂದರೆ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮ್ಮ ಇಂಡಿಯಾದ ಫಾಲೋ ಮಾಡಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವೇ ಜಪಾನ್ಗೆ ಹೋದ್ವಿ ಅಂತಂತಂದರೆ ದ ಸೆನ್ಸ್ ಆಫ್ ಜಪನೀಸ್ ಲೈಫ್ ನಾವು ಲೀಡ್ ಮಾಡ್ದಂಗೆ ಅಲ್ಲಿ. ಎದಕ್ಕಂತಂದರೆ ಅವ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡ್ತೇವೆ. ಹೇಳ್ತಿರ್ತಾರೆ ನೋಡಿ, ಬೇರೆ ಕಂಟ್ರಿಗೆ ಹೋಗಿ ಬಂದಮೇಲೆ ಆ ಕಂಟ್ರಿ ನೋಡಪ್ಪ ಹೆಂಗಿದಾವೆ ರೋಡು, ಆ ರೀತಿ ಆ ಕಂಟ್ರಿ ಒಳಗೆ ಜನ ಹೆಂಗಿದ್ದಾರೆ ಹಂಗಿದ್ದಾರೆ, ಬಿಕಾಸ್ ದೇ ಆರ್ ಶೇರಿಂಗ್ ದ ಸೆನ್ಸ್ ಆಫ್ ಬಿಲಾಂಗಿಂಗ್. ಆ ಪಾಯಿಂಟ್ ಆಫ್ ಟೈಮಿಗೆ, ಆ ಪೀರಿಯಡಿಗೆ ಹಿ ವಿಲ್ ಎಂಜಾಯ್ ದ ನ್ಯಾಷನಾಲಿಟಿ ಆಫ್ ದ್ಯಾಟ್ ಕಂಟ್ರಿ, ಬಟ್ ಹಿ ಕಾಂಟ್ ಎಂಜಾಯ್ ದ ಸಿಟಿಜನ್ಶಿಪ್. ಅದನ್ನು ಮುಂದೆ ಡಿಸ್ಕಸ್ ಮಾಡ್ತೇನೆ, ವೆನ್ ಐ ವಿಲ್ ಡಿಸ್ಕಸ್ ಅಬೌಟ್ ದ ಆರ್ಟಿಕಲ್ಸ್. ಬಟ್ ಜಸ್ಟ್ ಇವತ್ತು ನಿಮ್ಮ ಕ್ಲಾಸ್ನಾಗ ಏನು ಹೇಳ್ತಿದ್ದೇನೆ ಅಂದರೆ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದ ಬೇಸಿಕ್ಸ್. ಮತ್ತೇನು ಡಿಫ್ರೆನ್ಸು ನ್ಯಾಷನಲ್ಸಿಗೆ ಮತ್ತು ಸಿಟಿಜನ್ಶಿಪ್ಪಿಗೆ? ಅಗೇನ್ ಎನಿ ಡಿಫ್ರೆನ್ಸ್? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಆಂಗ್ಲೋ ಇಂಡಿಯನ್, ಆಂಗ್ಲೋ ಫ್ರೆಂಚ್. ಅದಕ್ಕೆ ನೀವು ನೋಡ್ರಿ, ಆಂಗ್ಲೋ ಇಂಡಿಯನ್ಸನ್ನ ನಾಮಿನೇಟ್ ಮಾಡ್ತೇವೆ ನಾವು. ಆಂಗ್ಲೋ ಇಂಡಿಯನ್ಸ್ ನಾಮಿನೇಟ್ ಮಾಡ್ತೇವಲ್ಲ, ದಟ್ ಈಸ್ ಅ ಪ್ರೊಸೀಜರ್. ಏನ್ರಿ ಅದು? ಬಿಕಾಸ್ ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ದ ನ್ಯಾಷನಾಲಿಟಿ ಆಲ್ಸೋ. ಇಲ್ಲಿ ನಾವು ಹಂಗಲ್ಲ, ಇಲ್ಲಿ ಡೈರೆಕ್ಟ್ ನಾವು ಏನು ಕರಿತೇವೆ ಅಂದರೆ ಇಂಡಿಯನ್ ಸಿಟಿಸನ್, ಅಮೇರಿಕನ್ ಸಿಟಿಸನ್, ಎಕ್ಸೆಟ್ರಾ. ಇದ್ರೊಳಗೆ ನೀವು ಇದನ್ನು ಪೊಲಿಟಿಕಲ್ ಆ್ಯಂಗಲ್ ನೀವು ಏನಾದರೂ ಯೋಚನೆ ಮಾಡಿದರೆ, ಇಫ್ ಯು ಅಗೇನ್ ಥಿಂಕ್ ಇನ್ ಟು ದ ಪೊಲಿಟಿಕಲ್ ಆ್ಯಂಗಲ್, ಮತ್ತು ಇದು ನ್ಯಾಷನಲಿಸಮ್ ಆಗುತ್ತೆ. ಇಟ್ಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ. ಇಲ್ಲ ಅದನ್ನು ಡಿಸ್ಕಸ್ ಮಾಡೋದು ಬೇಡ, ಇನ್ ಕಮ್ಮಿಂಗ್ ಕ್ಲಾಸ್ ಏನಾದರೂ ಡಿಸ್ಕಸ್ ಮಾಡ್ತೇನೆ. ನ್ಯಾಷನಲಿಸಮ್ ಈಗ ಒಂದು ಹೊಸ ವರ್ಡ್ ಬಂದಿದೆ, ನ್ಯೂ ನ್ಯಾಷನಲಿಸಮ್ ಅಂತೇಳಿ. ಅದನ್ನು ಡಿಸ್ಕಸ್ ಮಾಡ್ತೇನೆ ಇನ್ನೊಮ್ಮೆ ವೆನ್ ನಾವು ಡಿಸ್ಕಸ್ ಫ್ಯೂಚರ್ ಚಾಪ್ಟರ್ಸ್. ಈಗ ಜಸ್ಟ್ ನೀವು ಏನೇನು ಬಿಟ್ಕೊಂಡ್ಬಿಡ್ರಿ ಅಂದರೆ ನ್ಯಾಷನಾಲಿಟಿ ಆ್ಯಂಡ್ ಸಿಟಿಸನ್. ನ್ಯಾಷನಾಲಿಟಿ ಬ್ರಾಡರ್ ಇದ್ದರೆ ಸಿಟಿಸನ್ಶಿಪ್ ಸ್ಮಾಲರ್ ಇದೆ, ನ್ಯಾರೋರ್ ಆ್ಯಂಡ್ ಸ್ಮಾಲರ್. ಆ ರೀತಿ ನೀವು ನೆನ್ಪಿಟ್ಕೊಂಡ್ಬಿಡ್ರಿ. ನ್ಯಾಷನಲ್ಸ್ ಇದ್ರೆ ಸಿಟಿಸನ್ ಇರಬೇಕು, ನ್ಯಾಷನಲ್ ಇದ್ರೆ ಸಿಟಿಸನ್ಸ್ ಇರಲೇಬೇಕಂತಿಲ್ಲ. ಬಟ್ ಸಿಟಿಸನ್ಶಿಪ್ ಇತ್ತಂದ್ರೆ ಅವ್ರು ನ್ಯಾಷನಲ್ಸ್ ಇದ್ದಂಗೆ, ನಾಟ್ ಅ ವೈಸ್ ವರ್ಸ. ಸಿಟಿಸನ್ಶಿಪ್ ನೋಡ್ರಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಎಲ್ಲಾದರೂ ಬಾಕ್ಸ್ ಹಾಕಿ ಬರ್ಕೊಂಡ್ಬಿಡ್ರಿ. ಏನಂತಂದರೆ ಸಿಟಿಸನ್ಶಿಪ್ ಟರ್ಮ್ ಈಸ್ ನಾಟ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಸಿಟಿಸನ್ಶಿಪ್ ಅನ್ನೋ ವರ್ಡು ಕಾನ್ಸ್ಟಿಟ್ಯೂಷನ್ದಾಗ ಮೆನ್ಷನ್ ಮಾಡೇ ಇಲ್ಲ. ದೇರ್ ಇಸ್ ಅ ನೋ ಟರ್ಮ್ ಕಾಲ್ಡ್ ಎಸ್ ಸಿಟಿಸನ್ಶಿಪ್ ಇನ್ ದ ಕಾನ್ಸ್ಟಿಟ್ಯೂಷನ್. ಮೆಂಬರ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ ಆ್ಯಂಡ್ ನೇಷನ್ ಸ್ಟೇಟ್, ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ ಆ್ಯಂಡ್ ನೇಷನ್ ಸ್ಟೇಟ್. ಎಕ್ಸಾಂಪಲ್ ಸಿಟಿಸನ್ಶಿಪ್ ಟರ್ಮ್. ಸಿಟಿಸನ್ಶಿಪ್ ಪ್ರೊವಿಷನ್ ಎಲ್ಲ, ಸಿಟಿಸನ್ಶಿಪ್ ಟರ್ಮ್ ಈಸ್ ನಾಟ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅವ್ನು ಸ್ಟೇಟ್ಮೆಂಟ್ನಾಗ ಏನು ಮಾಡ್ತಾನೆ ಅಂದರೆ, ಸ್ಟೇಟ್ಮೆಂಟ್ ಆಪ್ಷನ್ ಡಿನಾಗದು ಏನು ಮಾಡ್ಬಿಡ್ತಾನೆ ಅಂದರೆ ಸಿಟಿಸನ್ಶಿಪ್ ಈಸ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾನೆ. ಸಿಟಿಸನ್ಶಿಪ್ ಟರ್ಮ್, ದಟ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ಲೆಟ್ಸ್ ಗೋ ಫಾರ್ ಅ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಹೆಡ್ಡಿಂಗ್ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಹೆಡ್ಡಿಂಗ್. ರೈಟ್ಸ್ enjoyed by citizens of India. ಯಾವ್ಯಾವ ರೈಟ್ ನಾವು ಎಂಜಾಯ್ ಮಾಡ್ತೇವೆ? ಮೇನ್ ಇಂಪಾರ್ಟೆಂಟ್ ರೈಟ್ಸ್ ಯಾವ್ಯಾವ ರೈಟ್ ನಾವು ಎಂಜಾಯ್ ಮಾಡ್ತೇವೆ? ಫಸ್ಟ್ ಇಂಪಾರ್ಟೆಂಟ್ ರೈಟ್ ಅಂದರೆ ಆರ್ಟಿಕಲ್ 15. ಆರ್ಟಿಕಲ್ 15 ಏನು ಹೇಳುತ್ತೆ? ರೈಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್. ರೈಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್. ಯಾವುದರಿಂದ ಡಿಸ್ಕ್ರಿಮಿನೇಷನ್ನು? ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್, ಕಾಸ್ಟ್, ಸೆಕ್ಸ್,
ಪ್ರೊಫೆಷನ್ ಎಕ್ಸೆಟ್ರಾ. ಯಾವುದೇ ರೀತಿ ಏನಾಗ್ಬಾರ್ದು ಅಂತಂದರೆ ಡಿಸ್ಕ್ರಿಮಿನೇಷನ್ ಆಗಬಾರ್ದು. ಇದು ನಾವು ಎಂಜಾಯ್ ಮಾಡ್ತೇವೆ ಆರ್ಟಿಕಲ್ 15. ಮತ್ತೆ ಆರ್ಟಿಕಲ್ 15 ಎಂಜಾಯ್ ಮಾಡ್ತೇವೆ. ಆರ್ಟಿಕಲ್ 16 ರೈಟ್ ಟು ಈಕ್ವಲ್ ಅಪರ್ಚುನಿಟಿ, ಇದನ್ನು ಎಂಜಾಯ್ ಮಾಡ್ತೇವೆ ನಾವು. ರೈಟ್ ಟು ಈಕ್ವಲ್ ಅಪರ್ಚುನಿಟಿ ಇನ್ ದ ಮ್ಯಾಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಯಾರಾದರೂ ಎಕ್ಸಾಮ್ ಬರಿಬೋದು, ಯಾರಾದರೂ ಗೌರ್ಮೆಂಟ್ ಜಾಬ್ ತೊಗೋಬೋದು. ಮ್ಯಾಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇದು ಬೇರೆದವ್ರಿಗೆ ಅವಕಾಶ ಇಲ್ಲ, ಅಮೇರಿಕನ್ಸಿಗೆ ಅವಕಾಶ ಇಲ್ಲ, ಇದು ನಮಗೆ ಅವಕಾಶ ಇದೆ. ಮ್ಯಾಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಅಸೆಂಬ್ಲಿ, ಮೂವ್ಮೆಂಟ್, ಪ್ರೊಸೆಷನ್ ಅವೆಲ್ಲ ಹೇಳ್ತೇವಲ್ಲ ಆರ್ಟಿಕಲ್ 19. ಮತ್ತೆ ಆರ್ಟಿಕಲ್ ಎಂಜಾಯ್ ಮಾಡ್ತೇವೆ. ರೈಟ್ ಟು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಆರ್ಟಿಕಲ್ 29 and 30 ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಮತ್ತೆ ಆರ್ಟಿಕಲ್ ನಾವು ಇದನ್ನು ಮಾಡ್ಬೋದು. ಕಲ್ಚರಲ್ ಎಜುಕೇಷನ್ ರೈಟ್ ಆದಮೇಲೆ ರೈಟ್ ಟು ವೋಟ್ ಇನ್ ಇಲೆಕ್ಷನ್ಸ್. ಬರೀ ವೋಟ್ ಮಾಡೋದಲ್ಲ, ಕಂಟೆಸ್ಟು ಮಾಡ್ಬೋದು ನಾವು. ರೈಟ್ ಟು ಕಂಟೆಸ್ಟ್ ಇನ್ ಇಲೆಕ್ಷನ್ಸ್. ನಾವು ಇಲೆಕ್ಷನಿಗೆ ನಿಲ್ಬೋದು. ದಟ್ ಈಸ್ ಅವರ್ ರೈಟ್. ವೆರಿ ಇಂಪಾರ್ಟೆಂಟ್. ಎಲಿಜಿಬಿಲಿಟಿ ಟು ಹೋಲ್ಡ್ ಆಫೀಸಸ್. ಅಂದರೆ ನೀವು ಪ್ರೆಸಿಡೆಂಟ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಜಡ್ಜ್ ಆಗ್ಬೋದು, ಎಕ್ಸೆಟ್ರಾ. ಹೈಯರ್ ಆಫೀಸಸನ್ನು ಹೋಲ್ಡ್ ಮಾಡ್ಬೋದು. ಆಲ್ಮೋಸ್ಟ್ 7 ಆರ್ಟಿಕಲ್ಸ್ ಇದೆ, ಬಿಟ್ಟಿದ್ದಾವೆ. ಜಸ್ಟ್ ನಾನು ಮೇನ್ ಹೇಳ್ತೇನೆ. ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 19. ಆರ್ಟಿಕಲ್ 15 ರೈಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್, ಆರ್ಟಿಕಲ್ 16 ರೈಟ್ ಟು ಈಕ್ವಲ್ ಅಪರ್ಚುನಿಟಿ. ಅವಕಾಶ ವೆರಿ ಇಂಪಾರ್ಟೆಂಟ್, ಯಾರಾದರೂ ಅವಕಾಶ ಪಡ್ಕೋಬೋದು. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ. ಆರ್ಟಿಕಲ್ 29 to 30 ಶೈಕ್ಷಣಿಕ ಹಕ್ಕುಗಳು, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳು ಅಂತ ಕರಿತೇವಲ್ಲ. ಇದನ್ನು ಎಲ್ಲಾದರೂ ಯಾವುದಾದ್ರೂ ಪ್ರೋಗ್ರಾಮ್ ಮಾಡ್ಬೋದು, ಫಂಕ್ಷನ್ ಮಾಡ್ಬೋದು, ಎಜುಕೇಷನ್ ಏನಾದರೂ ಎಜುಕೇಷನ್ ತೊಗೋಬೋದು. ದಟ್ ಈಸ್ ರೈಟ್. ರೈಟ್ ಟು ವೋಟ್ ಇನ್ ಇಲೆಕ್ಷನ್ಸ್. ನಾವು ಇಲೆಕ್ಷನ್ಸ್ ಯಾರು ಫಾರಿನರ್ ಬಂದು ಇವತ್ತು ಇಲೆಕ್ಷನ್ ಹಾಕೋಕ್ಕಾಗಲ್ಲ. ವಿ ಆರ್ ಹ್ಯಾವಿಂಗ್ ರೈಟ್. ಬೇರೆದವ್ರು ಯಾರು ಬಂದು ಇಲ್ಲಿ ಇಲೆಕ್ಷನ್ ನಿಲ್ಲಕ್ಕಾಗಲ್ಲ, ಬಟ್ ನಾವು ನಿಲ್ಬೋದು. ಅದಕ್ಕೆ ರೈಟ್ ಟು ಕಂಟೆಸ್ಟ್ ಇನ್ ಇಲೆಕ್ಷನ್ಸ್. ನೆಕ್ಸ್ಟ್ ಎಲಿಜಿಬಿಲಿಟಿ ಟು ಹೋಲ್ಡ್ ಆಫೀಸಸ್, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಜಡ್ಜ್ ಎಕ್ಸೆಟ್ರಾ. ಈ ದ್ರೌಪದಿ ಮುರ್ಮು ಇದ್ದಾರೆ, ನರೇಂದ್ರ ಮೋದಿ ಇದ್ದಾರೆ, ಅವರೆಲ್ಲನೂ ಹೈಯೆಸ್ಟ್ ಆಫೀಸಸ್ಸನ್ನು ಹೋಲ್ಡ್ ಮಾಡ್ಬೋದು. ದೀಸ್ ಆರ್ ಅವರ್ ರೈಟ್ಸ್. ಈ ರೈಟ್ಸ್ ಜೊತೆ ಏನು ಬರುತ್ತಂತಂದರೆ ಯಾವಾಗ ನೆನ್ಪಿಟ್ಕೊಂಡ್ಬಿಡ್ರಿ, ಡ್ಯೂಟೀಸ್ ಕಮ್ಸ್ ವಿತ್ ರೈಟ್. ರೈಟ್ಸ್. ಯಾವ ಥರ ಡ್ಯೂಟೀಸ್? along with rights ನಾವು ಏನು ಮಾಡಬೇಕು? ಡ್ಯೂಟೀಸೂ ಇರಬೇಕು. ಯಾವ ಥರ ಡ್ಯೂಟೀಸ್? ನಾವು ಅದಕ್ಕೆ ನಾವೇನು ಕರಿತೇವೆ? ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಫ್ಲ್ಯಾಗನ್ನು ಒಬೆ ಮಾಡೋದು, ಟ್ಯಾಕ್ಸ್ ಪೇ ಮಾಡೋದು, ಕ್ಲೀನಿನೆಸ್ ಮೇಂಟೈನ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನಾಶ ಮಾಡಲ್ದಂಗೆ ಇರೋದು, ಅದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊಟೆಕ್ಟ್ ಮಾಡೋದು, ಹೆರಿಟೇಜ್ ಕಾಪಾಡೋದು, ಪ್ರೊಟೆಕ್ಷನ್ ಆಫ್ ದ ಹೆರಿಟೇಜ್, ಇವೆಲ್ಲ ಏನದು ಡ್ಯೂಟೀಸ್. ಇದು ರೈಟ್ಸು ಇದ್ದಾವೆ, ಅದ್ರ ಜೊತೆ ಅವಾಗ ಏನು ಬರ್ತಾವೆ ಅಂತಂದರೆ ಡ್ಯೂಟೀಸು ಬರ್ತವೆ. ಅದಕ್ಕೆ ಡ್ಯೂಟೀಸ್ ಕಮ್ಸ್ ವಿತ್ ರೈಟ್ಸ್. ನ್ಯಾಷನಾಲಿಟಿ. ಇಲ್ಲೊಂದು ಪಾಯಿಂಟ್ ಆ್ಯಡ್ ಮಾಡಿರಿ. ಏನು ಆ್ಯಡ್ ಮಾಡಿರಿ ಅಂತಂದರೆ, ಆರ್ಟಿಕಲ್ 15 ಆಫ್ ದ ಹ್ಯೂಮನ್ ರೈಟ್ಸ್ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಅಂತ ಇದೆಯಲ್ಲ ನಮ್ಮಲ್ಲಿ, ಹ್ಯೂಮನ್ ರೈಟ್ಸ್ ಅಂತ ಮಾನವ ಹಕ್ಕುಗಳು, ಹ್ಯೂಮನ್ ರೈಟ್ಸ್. ಅದರೊಳಗಿಂದ ಆರ್ಟಿಕಲ್ 15 ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ, ಎವ್ರಿ ಒನ್ ಹ್ಯಾಸ್ ದ ರೈಟ್ ಫಾರ್ ನ್ಯಾಷನಾಲಿಟಿ. ಎಲ್ಲರಿಗೂ ರಾಷ್ಟ್ರೀಯತೆ ಹಕ್ಕಿದ್ದೇ ಇರಬೇಕಂತ ಹೇಳುತ್ತೆ.
ನೆನ್ಪಿಟ್ಕೊಂಡ್ಬಿಡ್ರಿ, ಎವ್ರಿ ಒನ್ ಹ್ಯಾಸ್ ರೈಟ್ ಫಾರ್ ಅ ನ್ಯಾಷನಾಲಿಟಿ. ಇದು ಯಾವ್ದು ಹೇಳುತ್ತೆ? ಆರ್ಟಿಕಲ್ 15. ನಮ್ದು ಆರ್ಟಿಕಲ್ ಅಲ್ಲ ಇದು, ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್, ಇಟ್ ಈಸ್ ಅ ಆರ್ಟಿಕಲ್ ಆಫ್ ದ ಹ್ಯೂಮನ್ ರೈಟ್ಸ್ ಕನ್ವೆನ್ಷನ್. ಅದಕ್ಕೆ ಡಿಕ್ಲರೇಷನ್ ಆಫ್ ದ ಹ್ಯೂಮನ್ ರೈಟ್ಸ್ ಅಂತ ಕರೀತಾರೆ. ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ನಾನು ನಿಮಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಕ್ಲಾಸ್ ತೊಗೋತೇನಲ್ಲ, ಇದ್ರ ಬಗ್ಗೆ ಹೇಳ್ತೇನೆ ಕಮ್ಮಿಂಗ್ ಡೇಸ್ ಒಳಗಡೆ. ಡಿಕ್ಲರೇಷನ್ ಆಫ್ ದ ಹ್ಯೂಮನ್ ರೈಟ್ಸ್ ಏನು ಹೇಳುತ್ತೆ? ಆ ಹ್ಯೂಮನ್ ರೈಟ್ಸ್ ಒಳಗೆ ಆರ್ಟಿಕಲ್ 15 ಏನು ಹೇಳುತ್ತೆ ಅಂತಂದರೆ, ಈಚ್ ಆ್ಯಂಡ್ ಎವ್ರಿ ಗ್ಲೋಬಲ್ ಸಿಟಿಸನ್ಸ್, ನಾಟ್ ಆನ್ ಇಂಡಿಯನ್ ಸಿಟಿಸನ್ಸ್, ಯಾವುದೇ ಒಬ್ಬ ಪ್ರಜೆ, ಎದುರು ಪ್ರಜೆ, ಜಾಗತಿಕ ಪ್ರಜೆ, ಅವಂಗೊಂದು ಹಕ್ಕು ಇದ್ದೇ ಇದೆ. ಎದ್ರ ಹಕ್ಕಿದೆ ಅಂತಂದ್ರೆ ನ್ಯಾಷನಾಲಿಟಿ. ಇವತ್ತು ಇಂಡಿಯನ್ ನ್ಯಾಷನಾಲಿಟಿ ಅಂದಿಲ್ಲ ಅಂದ್ರೆ ಪಾಕಿಸ್ತಾನ ನ್ಯಾಷನಾಲಿಟಿ ಅದ್ರ ಇರಲೇಬೇಕು, ಅಮೇರಿಕನ್ ನ್ಯಾಷನಾಲಿಟಿ ಆದರೂ ಇರಲೇಬೇಕು, ಅದ್ರ ಯಾವ್ದಾದ್ರು ಒಂದು ದೇಶಕ್ಕೂ ರಿಲೇಟೆಡ್ ಇರಲೇಬೇಕು, ಅಲ್ಲಿ ನ್ಯಾಷನಾಲಿಟಿ ಸಿಗಲೇಬೇಕು ಅವ್ನಿಗೆ. ಅದ್ರ ಸಂಬಂಧ ಇಟ್ ಈಸ್ ಅ ಬೇಸಿಕ್ ಹ್ಯೂಮನ್ ರೈಟ್ಸ್. ಅಂದ್ರೆ ಏನಾದಂಗೈತೆ ಈಗ, ನ್ಯಾಷನಾಲಿಟಿ ಈಸ್ ನಥಿಂಗ್ ಬಟ್ ವಾಟ್ ಅ ಬೇಸಿಕ್ ಹ್ಯೂಮನ್ ರೈಟ್ ಅಂತೂ ಕರಿಬೋದು ನಾವು. ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಿ ನ್ಯಾಷನಾಲಿಟಿ ಒಳಗಡೆ. ಸಿಟಿಜನ್ಶಿಪ್ ಬಿಡ್ರಿ, ಇದೀಗ ಒಂದು ನಾವು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಇದೆ, ಟರ್ಮ್ ಅಷ್ಟೇ ಇಲ್ಲ ನಮ್ಮದು, ಬಟ್ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಇದಾವೆ. ಆರ್ಟಿಕಲ್ 5 to 11, ಆರ್ಟಿಕಲ್ 5 to 11 ಪಾರ್ಟ್ 2, ಕಾನ್ಸ್ಟಿಟ್ಯೂಷನಲ್ ಪಾರ್ಟ್ 2 ಆರ್ಟಿಕಲ್ 5 to 11 ಸಿಟಿಜನ್ಶಿಪ್ ಕುರಿತು ಹೇಳುತ್ತದೆ, ಬಟ್ ಸಿಟಿಜನ್ಶಿಪ್ ಟರ್ಮಲ್ಲಿ ಇಲ್ಲ. ನೆನ್ಪಿಟ್ಕೊಂಡ್ಬಿಡ್ರಿ, ಪಾರ್ಟ್ 2 5 to 11 ಅಂದರೆ ಸಿಟಿಜನ್ಶಿಪ್ ಟರ್ಮನ್ನು ನಾವು ಡಿಫೈನ್ ಮಾಡಿಲ್ಲ ಕಾನ್ಸ್ಟಿಟ್ಯೂಷನ್ ಒಳಗಡೆ. ದ ಸಿಟಿಜನ್ಶಿಪ್ ಟರ್ಮ್ ಇಸ್ ನಾಟ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಪ್ರೊವಿಷನ್ಸ್ ಹಿಡಿದೆ ನಾವು, ಇದನ್ನು ನಾವು ಡಿಸ್ಕಸ್ ಮಾಡೋಣ ಈಗ. 5 to 11 ಆರ್ಟಿಕಲ್ಸ್ ಒಳಗೆ ಪ್ರೊವಿಷನ್ಸ್ ಹಿಡಿದೇವೆ, ಬಟ್ ವಿ ನಾಟ್ ಡಿಸ್ಕಸ್ ದ ಎಂಟೈರ್ ಪ್ಯಾರಾಮೀಟರ್ ಆಫ್ ದ ಸಿಟಿಜನ್ಶಿಪ್. ಓಕೆ, ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಹೆಡಿಂಗ್, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಸಂವಿಧಾನದಲ್ಲಿರುವ ಅಂಶಗಳು, ಸಂವಿಧಾನಿಕ ಅಂಶಗಳು. ಇದರ ರಿಲೇಟೆಡ್ ಅಂತಂತಂದರೆ ನಾಗರಿಕತೆ. ಅದರೊಳಗಡೆ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಸಿಟಿಜನ್ಶಿಪ್. ಸಿಟಿಜನ್ಶಿಪ್ ಈಸ್ listed in ಯೂನಿಯನ್ ಲಿಸ್ಟ್. ನೆನಪಿಟ್ಕೊಂಡ್ಬಿಡ್ರಿ, ಸಿಟಿಜನ್ಶಿಪ್ ಅನ್ನೋದು ಯಾವ ಲಿಸ್ಟ್ನಾಗಿದೆ? ಯೂನಿಯನ್ ಲಿಸ್ಟ್ನಾಗಿದೆ. ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ದೆ 3 ಲಿಸ್ಟ್ ಇರ್ತಾವೆ ಅಂತ ಹೇಳಿ ನಿಮಗೆ, ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಒಳಗಡೆ ಸಿಟಿಜನ್ಶಿಪ್ ಯಾವ ಲಿಸ್ಟ್ನಾಗಿದೆ ಅಂತಂತಂದರೆ ಯೂನಿಯನ್ ಲಿಸ್ಟ್ನಾಗಿದೆ. ಯೂನಿಯನ್ ಲಿಸ್ಟ್ನಾಗಿದೆ ಅಂತಂದ್ರೆ ನಮ್ಮ ಇಂಡಿಯಾನಾಗ ಯಾವ ಸಿಟಿಜನ್ಶಿಪ್ಪನ್ನು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ವಿ ವಿಲ್ ಅಬ್ಸರ್ವ್ ದ ಸಿಂಗಲ್ ಸಿಟಿಜನ್ಶಿಪ್, ಏಕ ನಾಗರಿಕತೆ, ಸಿಂಗಲ್ ಸಿಟಿಜನ್ಶಿಪ್. ಸಿಂಗಲ್ ಸಿಟಿಜನ್ಶಿಪ್ ನೆನಪಿಟ್ಕೊಂಡ್ಬಿಡ್ರಿ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಸಿಟಿಜನ್ಶಿಪ್ ರಿಲೇಟೆಡ್, ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಟ್ ವಿಲ್ ಕಮ್ ಅಂಡರ್ ಎಕ್ಸಿಕ್ಯೂಟಿವ್ jurisdiction. Executive jurisdiction. Executive jurisdiction of Parliament. ಯೂನಿಯನ್ ಲಿಸ್ಟ್ನಾಗಿದೆ ಅಂತಂದರೆ ಇಟ್ ಶುಡ್ ಕಮ್ ಅಂಡರ್ ದ ಎಕ್ಸಿಕ್ಯೂಟಿವ್ ಜುರಿಸ್ಡಿಕ್ಷನ್ ಆಫ್ ದ ಪಾರ್ಲಿಮೆಂಟ್. ಆಬ್ವಿಯಸ್ ಅದು ಯಾಕಂದರೆ ಏನಾದರೂ ಕಾನೂನುಗಳನ್ನು ಚೇಂಜ್ ಮಾಡಬೇಕಂತಂದರೆ ನಾನು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೇನೆ ನಿಮಗೆ. CAA, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್, NRC, ನ್ಯಾಷನಲ್ ರಿಜಿಸ್ಟರ್ ಸಿಟಿಜನ್ಸ್, ಇವು ಕರೆಂಟ್ ಅಫೇರ್ಸ್ನಾಗಿತ್ತು. ರೀಸೆಂಟ್ ಇದೇವರಿನ ಕರೆಂಟ್ ಅಫೇರ್ಸ್. ಇದನ್ನು ನೆಕ್ಸ್ಟ್ ಕ್ಲಾಸ್ನಾಗೆ ಡಿಟೇಲಾಗಿ ಡಿಸ್ಕಸ್ ಮಾಡ್ತೇನೆ. ಇನ್ಕಮಿಂಗ್ ನೆಕ್ಸ್ಟ್ ವೀಕ್ ಒಳಗಡೆ ಡಿಟೇಲಾಗಿ CAA ಅಂದರೆ ಏನು, NRC ಅಂದರೆ ಏನು, ಏನು ಡಿಫ್ರೆನ್ಸು, ಏನೇನು ಪ್ರಾಬ್ಲಮ್ ಆಯಿತು ಅದನ್ನೆಲ್ಲ ನೀನು ನೀಟಾಗಿ ಡಿಸ್ಕಸ್ ಮಾಡ್ತೇನೆ. ಜಸ್ಟ್ ನಾನು ಇವತ್ತು ಬೇಸಿಕ್ಸ್ ಹೇಳ್ತಿದ್ದೇನೆ ಅಷ್ಟೇ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಆರ್ಟಿಕಲ್ಸ್ 5 to 11 ಪಾರ್ಟ್ 2. 5 to 11 ಪಾರ್ಟ್ 2 ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು November 26, 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ November 26, 1949 ಒಳಗಡೆ ಅಡಾಪ್ಟ್ ಮಾಡಿ. ಇದಕ್ಕಿಂತ ಮುಂಚೆ ಏನಿತ್ತು ಅಂತಂದರೆ ಆ್ಯಸ್ ಯು ಡಿಸ್ಕಸ್ ದೇರ್ ವಾಸ್ ಅ ಪರ್ಮಿಟ್ ಸಿಸ್ಟಮ್ ಇತ್ತು. ಆಮೇಲೆ ನಾವು ಇದು ಪ್ರೊವಿಷನ್ಸನ್ನು ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಈ ರೀತಿ ಬರ್ಕೊಳ್ಳಿ ನೀವು, ಆರ್ಟಿಕಲ್ 5, 6, 7, 8 ಈ ಥರ ಫ್ಲವರ್ ಬ್ರ್ಯಾಕೆಟ್ ಹಾಕಿ. ಆರ್ಟಿಕಲ್ 5, 6, 7, 8 ಇದು ಎದ್ರ ಬಗ್ಗೆ ಹೇಳುತ್ತಂದರೆ ಸಿಟಿಜನ್ಶಿಪ್. ಇದನ್ನು ಡಿಟೇಲಾಗಿ ಡಿಸ್ಕಸ್ ಮಾಡ್ತೇನೆ, ಬ್ರಾಡಾಗಿ ನೆನಪಿಟ್ಕೊಳ್ಳಿ. ಸಿಟಿಜನ್ಶಿಪ್ ಪ್ರೊವಿಷನ್ಸ್ at the time of
at the time of establishment of constitution. ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ರಚನೆ ಮಾಡೋ ಟೈಮಿಗೆ ಏನೇನು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸನ್ನು ಅರೇಂಜ್ ಮಾಡಿದಾರಲ್ಲ, ದೋಸ್ ಆರ್ಟಿಕಲ್ಸ್ ದ್ಯಾಟ್ ವರ್ ರಿಲೇಟೆಡ್ ಟು ದ ಸಿಟಿಜನ್ಶಿಪ್ ಕುರಿತು ಏನೇನು ಪ್ರೊವಿಷನ್ಸ್ ಇದಾವಲ್ಲ, ಯಾವ ಟೈಮಿಗೆ, ಇನ್ ದ ಟೈಮ್ ಆಫ್ ದ ಎಸ್ಟಾಬ್ಲಿಷ್ಮೆಂಟ್, ಇವೆಲ್ಲ ಅದ್ರ ಬಗ್ಗೆ ಹೇಳ್ತವೆ. 5, 6, 7, 8 ಆರ್ಟಿಕಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಆರ್ಟಿಕಲ್ 9. ಆರ್ಟಿಕಲ್ 9 ಇದ್ರ ಬಗ್ಗೆ ಹೇಳುತ್ತೆ ಅಂತಂದರೆ ಬ್ರಾಡಾಗಿ ನೆನಪಿಟ್ಕೋರಿ, ಇಟ್ ಈಸ್ ರಿಲೇಟೆಡ್ ಟು ದ ಟರ್ಮಿನೇಷನ್ ಆಫ್ ದ ಸಿಟಿಜನ್ಶಿಪ್ ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಹೇಳುತ್ತೆ ಅದು. ಟರ್ಮಿನೇಷನ್ ಆಫ್ ದ ಸಿಟಿಜನ್ಶಿಪ್, ಇದನ್ನೆಲ್ಲ ನಾನು ಡೀಟೇಲ್ ಡಿಸ್ಕಸ್ ಮಾಡ್ತೇನೆ. ಜಸ್ಟ್ ಬ್ರಾಡಾಗಿ ಎಕ್ಸಾಮ್ನಾಗ ಏನಾದರೂ ನೀವು ಎಲಿಮಿನೇಟ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಆರ್ಟಿಕಲ್ 9 ಒಂದೇ ಇದಕ್ಕೆ ಡಿಫ್ರೆಂಟ್ ಅಂತಂತಂದರೆ ಇಟ್ ಟಾಕ್ಸ್ ಅಬೌಟ್ ದ ಟರ್ಮಿನೇಷನ್ ಆಫ್ ದ ಸಿಟಿಜನ್ಶಿಪ್, ನಾಗರಿಕತೆಯನ್ನು ತ್ಯಜಿಸೋದು, ತೆಗೆದುಹಾಕೋದು, ಅದ್ರ ಬಗ್ಗೆ ಹೇಳುತ್ತದು ಆರ್ಟಿಕಲ್ 9. ಟರ್ಮಿನೇಷನ್ ಅಂತ ಬರ್ಕೊಳ್ಳಿ. ಇನ್ನೊಂದೇನು ಬರ್ಕೊಳ್ಳಿ ಅಂದರೆ ಇಲ್ಲೇ ಆರ್ ಎಕ್ಸೆಪ್ಟೆನ್ಸ್ ಆಫ್ ದ ಸಿಟಿಜನ್ಶಿಪ್, ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿ ಸಿಟಿಜನ್ಶಿಪ್ ಮಾಡಿಸ್ಬೇಕಂದ್ರೆ ಅವ್ರಿಗೂ ಅವಕಾಶ ಇದೆ. ಅಂದರೆ ನಾನು ಮುಂದೆ ಹೇಳ್ತೇನೆ ಅದರ ಪ್ರೊವಿಷನ್, ಜಸ್ಟ್ ರಿಮೆಂಬರ್ ದ ಆರ್ಟಿಕಲ್ಸ್. ಟರ್ಮಿನೇಷನ್ ಆ್ಯಂಡ್ ಎಕ್ಸೆಪ್ಟೆನ್ಸ್, ಟಿ ಆ್ಯಂಡ್ ಎ ಅಂತ ಬಂತಂದರೆ ಆರ್ಟಿಕಲ್ 9. ಆರ್ಟಿಕಲ್ 10 ಆ್ಯಂಡ್ 11, ಆರ್ಟಿಕಲ್ 10 ಆ್ಯಂಡ್ 11 ಎದ್ರ ಬಗ್ಗೆ ಹೇಳ್ತಾವಂತಂತಂದರೆ ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ಮೇಕ್ ಅ ಚೇಂಜಸ್. ಯಾವುದೋ ಒಂದು ತಿದ್ದುಪಡಿ ತರಬೇಕಂತಂದರೆ ಕಾನ್ಸ್ಟಿಟ್ಯೂಷನ್ದು ಯಾವ ಆರ್ಟಿಕಲ್ ಆರ್ಟಿಕಲ್ 10 ಆ್ಯಂಡ್ 11. ಅಂದರೆ ರೀಸೆಂಟಾಗಿ ಇವ್ರು ತೊಂಬರಾಕತ್ತಿದ್ರಲ್ಲ CA NRC, ಅದು ಎದರ ಆರ್ಟಿಕಲ್ ರಿಲೇಟೆಡ್ ಇದೆ ಅಂದರೆ ಆರ್ಟಿಕಲ್ ಮತ್ತು 10 ಆ್ಯಂಡ್ 11 ರಿಲೇಟೆಡ್ ಇದೆ. ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಟ್ಟು ಆರ್ಟಿಕಲ್ 5, 6, 7, 8 ಸಿಟಿಜನ್ಶಿಪ್ ಪ್ರೊವಿಷನ್ಸ್ ಇವು, ದೀಸ್ ಆರ್ ಪ್ರೊವಿಷನ್ಸ್ ಆಫ್ ದ ಸಿಟಿಜನ್ಶಿಪ್. ಆರ್ಟಿಕಲ್ 9 ಟರ್ಮಿನೇಷನ್ ಆ್ಯಂಡ್ ಎಕ್ಸೆಪ್ಟೆನ್ಸ್. ಆರ್ಟಿಕಲ್ 10 ಆ್ಯಂಡ್ 11 ನೆನ್ಪಿಟ್ಕೊಂಡ್ಬಿಟ್ರೆ ಏನು, ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ಮೇಕ್ ದ ಚೇಂಜಸ್ ಅಥವಾ ಎನಿ ಲಾಸ್, ಯಾವುದಾದ್ರೂ ಕಾನೂನನ್ನು ತೊಗೊಂಬರ್ಬೋದು. ಪಾರ್ಲಿಮೆಂಟಿಗೆ ಪವರ್ ಇದೆ. ಎದಕ್ಕೆ ಪವರ್ ಇದೆ? ಸಿಟಿಜನ್ಶಿಪ್ ಇಸ್ ಲಿಸ್ಟೆಡ್ ಇನ್ ದ ಯೂನಿಯನ್ ಲಿಸ್ಟ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಎಕ್ಸಿಕ್ಯೂಟಿವ್ ಜುರಿಡಿಕ್ಷನ್ ಆಫ್ ದ ಪಾರ್ಲಿಮೆಂಟ್. ಅದಕ್ಕೋಸ್ಕರ ಇದಿದೆ. ಇಷ್ಟೇ ಬ್ರಾಡಾಗಿ ನೆನ್ಪಿಟ್ಕೊಂಡ್ಬಿಟ್ರಿ. ನಾನು ಸಪ್ರೇಟ್ ಹೇಳ್ತೇನೆ, ಜಸ್ಟ್ ಬ್ರಾಡಾಗಿ. ಆರ್ಟಿಕಲ್ 5, 6, 7, 8, ಆರ್ಟಿಕಲ್ 9, ಆರ್ಟಿಕಲ್ 10 ಆ್ಯಂಡ್ 11. ಈಗ ಬ್ರಾಡಾಗಿ ನೆನಪಿಟ್ಕೊಂಡು ಏನಾಗುತ್ತೆ ಅಂದರೆ ನಿಮ್ಮ ಎಲಿಮಿನೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ 5. ಅದಕ್ಕೆ ನಿಮ್ಮ ಕೀವರ್ಡ್ ಎದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡೋದಂದ್ರೆ ಅದ್ರ ಸಂಬಂಧ. ಆರ್ಟಿಕಲ್ 5 ಇದನ್ನು ನಾನು ಡೀಟೇಲಾಗಿ ಡಿಸ್ಕಸ್ ಮಾಡ್ತೇನೆ. ಮತ್ತೆ ಜಸ್ಟ್ ನಾನು ನಿಮ್ಮ ಕಂಡೀಷನ್ ಮಾಡ್ತಿದ್ದೇನೆ ಅಷ್ಟೇ. ಆರ್ಟಿಕಲ್ 5 ಹೇಳುತ್ತಂತಂದರೆ ಸಿಟಿಜನ್ಶಿಪ್ ಬೈ ಡೊಮೈಸೈಲ್ ಅಂತ ಹೇಳುತ್ತೆ. ಇದು ಹೆಂಗೆ ಏನು ಅಂತ ಡೀಟೇಲಾಗಿ ನಾನು ಡಿಸ್ಕಷನ್ ಮಾಡ್ತೇನೆ. ಸಿಟಿಜನ್ಶಿಪ್ ಆಫ್ ಬೈ ಡೊಮೈಸೈಲ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಡೊಮೈಸೈಲ್ ಅಂದರೆ ಏನಂತೇಳಿ, ಅದಕ್ಕೆ ಕೀವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆರ್ಟಿಕಲ್ 6. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಇದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತೇನೆ. ಅದಕ್ಕೆ ಒಂದು ಸ್ವಲ್ಪ ಟೆಕ್ನಿಕಲ್ ಅಂತಂದೆ ಈ ಟಾಪಿಕ್ ನಿಮಗೆ. ಆರ್ಟಿಕಲ್ 6 ಮೈಗ್ರೇಟೆಡ್ ಫ್ರಾಮ್ ಪಾಕಿಸ್ತಾನ್ ಟು ಇಂಡಿಯಾ. ಪಾಕಿಸ್ತಾನದಿಂದ ಇಂಡಿಯಾಗೆ ಮೈಗ್ರೇಟ್ ಆಗಿದ್ರ ಬಗ್ಗೆ ಆರ್ಟಿಕಲ್ 5 ಹೇಳುತ್ತೆ. ಇಲ್ಲಿ ನಾನು ಸ್ಟಾರ್ಟಿಂಗ್ ಕ್ಲಾಸ್ ಹೇಳಿದ್ದೆಲ್ಲ ನಿಮಗೆ ಕ್ವಶನ್ಸ್ ಕಂಡೀಷನ್ಸ್. ಕಂಡೀಷನ್ಸ್ ಇದೆಯಲ್ಲ, ಇದೇ ಕಂಡೀಷನ್ಸೇ ನನಗೆ ಏನು ಮಾಡ್ತಿದ್ದೇನೆ ಅಂತಂದರೆ ಐ ಆಮ್ ರಿಲೇಟಿಂಗ್ ಟು ದ ಆರ್ಟಿಕಲ್ಸ್. ಅದಕ್ಕೆ ಯಾವಾಗ ಹೇಳಿದೆ ನಾನು ಬೇಸಿಕ್ಸ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಇಲ್ಲಿ ಯಾವ ಆರ್ಟಿಕಲ್ ಬಗ್ಗೆ ಹೇಳಿಲ್ಲ. ಈಗ ನಾನು ಆರ್ಟಿಕಲ್ ತೊಗೊಂಬರ್ತಿದ್ದೇನೆ, ಬಟ್ ಅವು ನಾನು ನ್ಯಾಚುರಲ್ ಆಗಿ ಕಂಡೀಷನ್ಸ್ ಬಗ್ಗೆ ಓದಿದ್ವಿ, ಏನೇನು ಕಂಡೀಷನ್ಸ್ ಆಗ್ಬೋದು ಅಂತೇಳಿ. ಬಟ್ ಈಗ ನಾವು ಆರ್ಟಿಕಲ್ಸ್ ಓದ್ತಿದ್ದೇವೆ, ಇಷ್ಟೇ ಡಿಫ್ರೆನ್ಸ್. ಅದಕ್ಕೆ ನಿಮಗೆ ನಾನು ಬೇಸಿಕ್ಸ್ ಬಿಟ್ಟು ಹೋಗ್ಬಾರಂತ ಎದಕ್ಕೆ ಅನ್ನೋದು, ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ. ನೀವು ಒಮ್ಮೆ ಆರ್ಟಿಕಲನ್ನು ಬ್ಯಾಟ್ ಹಾಕಕ್ಕೆ ಹೋಗ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನೆನ್ಪಿಟ್ಕೊಂಡ್ಬಿಟ್ರಿ, ಇಟ್ ಈಸ್ ಅ ಸಿಟಿಜನ್ಶಿಪ್ ರಿಲೇಟೆಡ್ ಟು ದ ಮೈಗ್ರೇಟೆಡ್ ಫ್ರಮ್ ದ ಪಾಕಿಸ್ತಾನ್ ಟು ಇಂಡಿಯಾ. ಪಾಕದಿಂದ ಏನು ಇಂಡಿಯಾಗೆ ಬಂದಾರಲ್ಲ, ಅವ್ರು ಹೆಂಗೆ ಬಂದರು ಏನು ಅದೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್. ಈಗ ಪಾಕಿಸ್ತಾನ ಆರ್ಟಿಕಲ್ 6 ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 7. ಆರ್ಟಿಕಲ್ 7 ಬಗ್ಗೆ ಎದ್ರ ಬಗ್ಗೆ ಹೇಳುತ್ತೆ? ರೈಟ್ಸ್ ಆಫ್ ದ ಸಿಟಿಸನ್. ನೋಡ್ರಿ ಇಲ್ಲಿ, ರೈಟ್ಸ್ ಆಫ್ ದ ಸಿಟಿಸನ್ಸ್ ಮೈಗ್ರೇಟೆಡ್ ಬ್ಯಾಕ್ ಫ್ರಾಮ್ ಪಾಕಿಸ್ತಾನ ಟು ಇಂಡಿಯಾ. ನೋಡ್ರಿ ವೆರಿ ಇಂಪಾರ್ಟೆಂಟ್. ಒಬ್ಬೊಬ್ಬರಿಗೆ
ಪಾಕಿಸ್ತಾನದಾಗ ಇದ್ರು ನಂಗೆ ಇಂಡಿಯಾಕ್ಕೆ ಹೋಗ್ಬೇಕಂತ ಆಸೆ ಬರುತ್ತೆ, ಲಾಹೋರ್ನಾಗ ಇರ್ತಾರೆ, ಬಟ್ ದೇ ವಾಂಟೆಡ್ ಟು ಕಮ್ ಟು ಇಂಡಿಯಾ. ಅವ್ರಿಗೂ ರೈಟ್ಸ್ ನಾವು ಏನು ಮಾಡಬೇಕು, ಹೆಲ್ಪ್ ಮಾಡಬೇಕು, ರೈಟ್ಸ್ ಕೊಡ್ಬೇಕು ನಾವು. ಅದ್ರ ಸಂಬಂಧ ನಾವು ಏನು ಮಾಡಿದ್ವಿ ಅಂತಂದ್ರೆ ಅದೊಂದು ಸಪ್ರೇಟ್ ಆರ್ಟಿಕಲ್ ತೊಗೊಂಬಂದೇವೆ, ಆರ್ಟಿಕಲ್ 7. ನೆನಪಿಟ್ಕೊಂಡ್ಬಿಡ್ರಿ, ರೈಟ್ ಆಫ್ ದ ಸಿಟಿಸನ್ ಮೈಗ್ರೇಟೆಡ್ ಬ್ಯಾಕ್ ಫ್ರಮ್ ಪಾಕಿಸ್ತಾನ್ ಟು ಇಂಡಿಯಾ. ಇದೇನು ಆರ್ಟಿಕಲ್, ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನ್ ಟು ಇಂಡಿಯಾ. ಇದು ರೈಟ್ ಆಫ್ ದ ಸಿಟಿಸನ್ ಮೈಗ್ರೇಟೆಡ್ ಬ್ಯಾಕ್ ಫ್ರಮ್ ದ ಪಾಕಿಸ್ತಾನ್ ಟು ಇಂಡಿಯಾ. ಅಲ್ಲಿದ್ದು ಮತ್ತೆ ವಾಪಸ್ ಇಂಡಿಯಾಕ್ಕೆ ಬರೋರಿಗೆ, ಅಲ್ಲೇ ಇರ್ತಾರೆ ಸ್ವಲ್ಪ ದಿವಸ, ವಾಪಸ್ ಮತ್ತೆ ಏನು ಬರ್ಬೇಕಂತಂದ್ರೆ ಇಂಡಿಯಾಕ್ಕೆ ಬರ್ತಾರೆ, ಅವ್ರಿಗೆ ರೈಟ್ಸ್ ಸಂಬಂಧ ಹೇಳೋದು ಯಾವುದು ಅಂತಂದರೆ ಆರ್ಟಿಕಲ್ 7. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಆರ್ಟಿಕಲ್ 8 citizenship of the person of Indian origin staying outside India. ಇಂಡಿಯನ್ ಸಿಟಿಸನ್ನೇ ಇರ್ತಾನೆ ಅವನು, ಇಂಡಿಯನ್ ಒರಿಜಿನ್ನೇ ಇರ್ತಾನೆ, ಬಟ್ ಇಂಡಿಯಾದಿಂದ ಹೊರಗಡೆ ಇರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಕಂಟ್ರಿಗೆ ಓದ್ಲಿಕ್ಕೆ ಹೋಗ್ತಾರೆ, ಸ್ಟಡಿ ಮಾಡಲಿಕ್ಕೆ, ಅಮೆರಿಕಾ, ಜಪಾನ್ ಎಲ್ಲ ಕಡೆ ಹೋಗ್ತಾರೆ. ಅಲ್ಲಿ ಅವ್ರು ನಮ್ಮ ಇಂಡಿಯನ್ ಸಿಟಿಸನ್ಸೇ, ಬಟ್ ಅವ್ರು ಅಲ್ಲಿರ್ತಾರೆ, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಆ ಆರ್ಟಿಕಲ್ ಏನಂತಂದರೆ ಆರ್ಟಿಕಲ್ 8 ಸಿಟಿಸನ್ಶಿಪ್ ಆಫ್ ದ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಸ್ಟೇಯಿಂಗ್ ಔಟ್ಸೈಡ್ ದ ಇಂಡಿಯಾ. ವೆರಿ ಇಂಪಾರ್ಟೆಂಟ್, ಆರ್ಟಿಕಲ್ 8. ಈಗ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂತಂದರೆ ಇದಕ್ಕೆ ವರ್ಲ್ಡ್ ವಾರ್ 2 ಆಗಿತ್ತು. ವರ್ಲ್ಡ್ ವಾರ್ 2 ಹಾಗೆ ಎಕ್ಸಾಂಪಲ್ ಇದು, ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ವರ್ಲ್ಡ್ ವಾರ್ 2 ಆಗಿತ್ತು. ವರ್ಲ್ಡ್ ವಾರ್ 2 ಒಳಗಡೆ ಏನಾಗಿತ್ತು ಅಂತಂದರೆ ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ಸೋಲ್ಜರ್ಸ್ ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಂದರೆ ದೇ ಪಾರ್ಟಿಸಿಪೇಟೆಡ್ ಇನ್ ಬ್ರಿಟಿಷ್ ಆರ್ಮಿ. ಅದು ಫಾರ್ ದ ಬ್ರಿಟಿಷರಿಗೋಸ್ಕರ ನಾವು ಏನು ಮಾಡಿದ್ವಿ ಅಂತಂದ್ರೆ ಅಲ್ಲಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಜನ ನಾವು ಸ್ವಲ್ಪ ಅಲ್ಲಿ ಉಳಿದು ಬಿಡ್ತೇವೆ, ಅಲ್ಲಿ ಜನ ನಾವು ಇಲ್ಲಿ ಬಂದುಬಿಡ್ತೇವೆ. ಫಾರ್ ಎಕ್ಸಾಂಪಲ್ ಬ್ರಿಟನ್ ನಾವು ಇಂಡಿಯನ್ ಯಾರಿಗಾದ್ರೂ ಮ್ಯಾರೇಜ್ ಆಗಿ ಇಲ್ಲಿ ಇಂಡಿಯಾ ಒಳಗೆ ಇರೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅಥವಾ ನಮ್ಮ ಇಂಡಿಯನ್ಸ್ ಅಲ್ಲಿ ಮ್ಯಾರೇಜ್ ಆಗಿ ಅಲ್ಲಿ ಇರೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂಥವ್ರದ್ದು ರೈಟ್ಸ್ ನಾವು ಏನು ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ಟು ಪ್ರೊಟೆಕ್ಟ್. ಅದ್ರ ಸಂಬಂಧ ನಮ್ಗೆ ಏನಿದೆ ಅಂತಂದರೆ ಆರ್ಟಿಕಲ್ 8 ಇದೆ. ಅದಕ್ಕೆ ಯಾವಾಗ ಹೇಳ್ತಿರ್ತಾರೆ ನೋಡ್ರಿ, ಇಂಡಿಯಾದಿಂದ ಹೊರಗೆ ಬರ್ಬೋದು ನೀವು, ಬಟ್ ನಿಮ್ಮಲ್ಲಿರೋ ಇಂಡಿಯನ್ನ ಹೊರತೆಯೋಕ್ಕಾಗಲ್ಲ ಅಂತಂತೇಳಿ. ಅದಕ್ಕೆ ನಾವು ನೋಡಿರಿ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ಸ್ ಅಂತ ಕರಿತೇವೆ. ಈಗಿತ್ತು ಮೊದಲು ಓವರ್ಸೀಸ್ ಸಿಟಿಸನ್ಸ್ ಅಂತ ಕರಿತೇವೆ, ಅನವಾಸಿಯ ಭಾರತೀಯ ಅಂತ ಕರಿತೇವೆ, ಇನ್ನೇನೋ ಒಂದು ಹೆಸರು ಕರಿತೇವೆ, ಪ್ರವಾಸಿಯ ಭಾರತೀಯ ದಿವಸ ಅಂತೇಳಿ ಆಚರಿಸ್ತೇವೆ. ಇದಕ್ಕಂದರೆ ಟು ಗಿವ್ ದ ಇಂಪಾರ್ಟೆನ್ಸ್ ಫಾರ್ ದೆಮ್. ಓಕೆ, ಈಗ ಇವತ್ತಿಗೆ 2 ಆರ್ಟಿಕಲ್ನ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾನೆ, ವೆರಿ ಇನ್ ಡೀಟೇಲ್ 2 ಆರ್ಟಿಕಲನ್ನು. ದ ಫಸ್ಟ್ ಆರ್ಟಿಕಲ್ ಏನಂತಂತಂದರೆ ಆರ್ಟಿಕಲ್ 5. ಆರ್ಟಿಕಲ್ 5 ವೆರಿ ಇಂಪಾರ್ಟೆಂಟ್, ಅದರ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಜಸ್ಟ್ ನಾನು ನಿಮ್ಗೆ ಓವರ್ವ್ಯೂ ಕೊಟ್ಟೆ, ನಾವು ವಿಲ್ ಡಿಸ್ಕಸ್ ಅಬೌಟ್ ಆರ್ಟಿಕಲ್ 5. ಇಲ್ಲೇ ಏನಿದೆ, ಸಿಟಿಸನ್ಶಿಪ್ ಬೈ ಡೊಮೈಸಲ್ ಆರ್ ಬಾರ್ನ್ ಇನ್ ಇಂಡಿಯಾ. ನೀವು ನನ್ನ ಕ್ಲಾಸನ್ನು ಅಬ್ಸರ್ವ್ ಮಾಡಿದರೆ ಜಸ್ಟ್ ನಾನು ನಿಮ್ಗೆ ಏನು ಮಾಡ್ತಿದ್ದೇನೆ ಅಂತಂದರೆ ಬೇಸಿಕ್ ಸಪೋರ್ಟ್ ಕೊಡ್ತಿದ್ದೇನೆ. ಇದು ನೀವು ಅಗೇನ್ ಇಷ್ಟೆಲ್ಲ ನಮ್ಮ ಕ್ಲಾಸ್ ಕೇಳಿ ಬೇಸಿಕ್ಸಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಲಕ್ಷ್ಮೀಕಾಂತ್ ಓದಿದರೆ ಈಸಿಲಿ ಗ್ರಾಸ್ಪ್ ಮಾಡ್ತೀರ ಆ ಬುಕ್ಕನ್ನು ನೀವು. ಇಲ್ಲಾಂದ್ರೆ ಲಕ್ಷ್ಮೀಕಾಂತ್ ವಿಲ್ ಬಿಕಮ್ ವೆರಿ ಟಫ್. ಅದ್ರಗೋಸ್ಕರ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಬೇಸಿಕ್ಸ್ ನಿಮ್ಗೆ ಟಚ್ ಕೊಡ್ತಿದ್ದೇನೆ ಅಷ್ಟೇ. ನಾನು 100% ಇಲ್ಲಿ ಪಾಠನೇ ಮಾಡ್ತಿಲ್ಲ. ಜಸ್ಟ್ ನನಗೆ ಎಲ್ಲೆಲ್ಲಿ ಕಾಂಪ್ಲಿಕೇಟ್ ಥಿಂಗ್ಸ್ ಇದೆ, ಎಲ್ಲೆಲ್ಲಿ ಡೆಪ್ತ್ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ನಾನು ಹೇಳ್ತಿದ್ದೇನೆ. ಐ ಆಮ್ ಜಸ್ಟ್ ಪುಷಿಂಗ್ ಯು. ಅದನ್ನು ಹೇಳ್ತವ್ರಿ, ಇದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಬೇಡ್ರಿ, ನೀವು ಓದಬೇಕು. ಜಸ್ಟ್ ನಾನು ನಿಮ್ಮೊಂದು ಓರಿವ್ಯೂ ಪ್ರೊವೈಡ್ ಮಾಡ್ಬೇಕಂತೇಳಿ ಕ್ಲಾಸ್ ತೊಗೋತಿದ್ದೇನೆ. ಓಕೆ, born in India, domicile born in India, or either of the parents was born in India. Either of the parents was born in India, or ordinary resident of India, more than 5 years after the establishment of Constitution. ನೋಡ್ರಿ ಕಂಡೀಷನ್ ನೋಡ್ರಿ. ಫಸ್ಟ್ ಏನಂತಂದರೆ ಡೊಮೈಸಲ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇಂಟೆನ್ಷನ್ ಪರ್ಮನೆಂಟ್ ಸೆಟಲ್ ಆಗಬೇಕಂದ್ರೆ ಇಂಟೆನ್ಷನ್ ಇದ್ದವಂಗೆ ಅವ್ನು ಕೊಡ್ತಾರೆ.
ಅವ ಇಂಡಿಯಾನಾಗ ಹುಟ್ಟಿರೋ ಇಲ್ಲೇ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಇಲ್ಲೇ ಹುಟ್ಟಿದರೆ ಅವ್ರಿಗೂ ಈ ಸಿಟಿಜನ್ಶಿಪ್ ಸಿಗುತ್ತೆ ಅಂಡರ್ ಆರ್ಟಿಕಲ್ 5. ಅಥವಾ ಐದರ್ ಆಫ್ ದ ಪೇರೆಂಟ್ ವಾಸ್ ಬಾರ್ನ್ ಇನ್ ಇಂಡಿಯಾ, ಐದರ್ ಆಫ್ ದ ಪೇರೆಂಟ್, ಯಾರು ಒಬ್ಬರು ಪೇರೆಂಟ್ ಇಂಡಿಯಾನಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇಂಡಿಯನ್ ಫಾದರ್ ಇದ್ದಾನೆ, ಬ್ರಿಟನ್ ಮದರ್ ಇದ್ದಾಳೆ ಅಂತಂದ್ರೆ ಓಕೆ ಸಿಟಿಜನ್ಶಿಪ್ ಸಿಗುತ್ತೆ 100%. ಇಬ್ಬರು ಹೊರಗಿನವ್ರು ಇದ್ರೆ ಸಿಟಿಜನ್ಶಿಪ್ ಸಿಗಲ್ಲ. ಅದರ ಸಂಬಂಧ ಐದರ್ ಆಫ್ ದ ಪೇರೆಂಟ್ ವಾಸ್ ಬಾರ್ನ್ ಇನ್ ಮದರ್ ಆರ್ ಎಲ್ಸ್ ಫಾದರ್, ಯಾರು ಒಬ್ಬರು ಇಂಡಿಯಾನಾಗ ಬರ್ತಿದ್ದಾರೆ ಓಕೆ. ನೆಕ್ಸ್ಟ್ ಆರ್ ಆರ್ಡಿನರಿ ರೆಸಿಡೆಂಟ್ ಆಫ್ ಇಂಡಿಯಾ, ಕಾನ್ಸ್ಟಿಟ್ಯೂಷನ್ ಆದಾಗ 5 ವರ್ಷ ಅವ್ರು ಎಲ್ಲಿರ್ಬೇಕಂತಂದ್ರೆ ಇಲ್ಲಿ ಇಂಡಿಯಾನಾಗೆ ಇರಬೇಕು. ಅವರು ಏನು ಮಾಡ್ಬೋದು ಅಂತಂದರೆ ದೇ ಕ್ಯಾನ್ ಆಲ್ಸೋ ಅಪ್ಲೈ ದ ಸಿಟಿಜನ್ಶಿಪ್. ಇದೇನು ಹೇಳುತ್ತೆ ಆರ್ಟಿಕಲ್ 5 ಹೇಳುತ್ತೆ. ಸಿಂಪಲ್. ಒಂದು ಸಿಟಿಜನ್ಶಿಪ್ ಬೈ ಡೊಮೈಸಲ್ ಆರ್ ಯಾವ್ದಾದ್ರು ಒಂದು ಕಂಡೀಷನ್ ಇದ್ರೆ ಸಾಕು, ಆರ್ ಬಾರ್ನ್ ಇನ್ ಇಂಡಿಯಾ. ಇದನ್ನು ಸಿಟಿಜನ್ಶಿಪ್ ಆಫ್ ಡೊಮೈಕಲ್ ಅಂದ್ರೆ ಪ್ರೂವ್ ಮಾಡ್ಬೇಕು ಅದನ್ನು. ಹಾಗೆ ಇದ್ರಲ್ಲ ನಾನು ಇವತ್ತು ಇಂಡಿಯಾನಾಗಿದ್ದೀನಿ ಪರ್ಮನೆಂಟ್ ಇಂಡಿಯಾನಾಗಿರ್ತೇನೆ ಅನ್ನೋಂಗಿಲ್ಲ. ಅವ್ನು ಜಾಬ್ ಪರ್ಸ್ಪೆಕ್ಟಿವ್ ಎಲ್ಲ ನೋಡ್ತಾರೆ, ಅವ್ನು ಥಿಂಕಿಂಗ್ ನೋಡ್ತಾರೆ, ಅವ್ನು ಲೈಫ್ ಸ್ಟೈಲ್ ಅಬ್ಸರ್ವ್ ಮಾಡ್ತಾರೆ. ಈಗ ನಾನು ನಿಮ್ಮ ಎಕ್ಸಾಂಪಲ್ ಹೇಳಿದೆ 11 ಸಮಯದು ಎಲ್ಲ ನೋಡಿ ಕೊಡ್ತಾರೆ. ನೆಕ್ಸ್ಟ್ ಐದರ್ ಆಫ್ ದ ಪೇರೆಂಟ್ ಬಾರ್ನ್ ಇನ್ ಇಂಡಿಯಾ. ಇಲ್ಲೇ ಇಂಪಾರ್ಟೆಂಟ್ ಏನಂತಂದ್ರೆ 5 years. ಎಕ್ಸಾಮ್ನಾಗ ಇದನ್ನು 12 years 18 years 20 years ಹಂಗದು ಕೊಟ್ಟಿರ್ತಾನೆ. ಬಟ್ ಇಲ್ಲಿ ಏನಂತಂತಂದರೆ 5 years ಅದು ಇದೆ. 12 years ಇದನ್ನು ಕಮ್ಮಿಂಗ್ ಇದ್ರೊಳಗಡೆ ಹೇಳ್ತಾನೆ 5 years. ಓಕೆ, ಇದು ಆರ್ಟಿಕಲ್ 5 ಹೇಳುತ್ತೆ. ಸಿಂಪಲ್. ನೆಕ್ಸ್ಟ್ ಆರ್ಟಿಕಲ್ 6. ಆರ್ಟಿಕಲ್ 6 persons who migrated from Pakistan to India. Pakistan to India. July 1948. July 1948. ನಾನು ಏನಿದೆ ಪರ್ಮಿಟ್ ಸಿಸ್ಟಮ್ ಅವಾಗ ಏನಿತ್ತು ಅಂತಂದರೆ ದೇ ಕ್ಯಾನ್ ಕ್ರಾಸ್ ದ ಬಾರ್ಡರ್, ಪರ್ಮಿಟೆಡ್ ಟು ಕ್ರಾಸಿಂಗ್ ದ ಬಾರ್ಡರ್. ಅತಿಥಿ ದೇವೋಭವ ನಾವು ಆಲ್ವೇಸ್ ನಮ್ಮ ಇಂಡಿಯನ್ ಅಂದ್ರೆ ವೆಲ್ಕಮ್. ಯಾಕಂದ್ರೆ ನಾವೆಲ್ಲ ಒಂದು ಟೈಮಿಗೆ ಏನಿದ್ವಿ ಅಂತಂದ್ರೆ ಎಲ್ಲರೂ ಒಂದೇ ಇದ್ವಿ ನಾವು. ಅದೇನು ಫಾರ್ ಎಕ್ಸಾಂಪಲ್ ವೆಸ್ಟ್ ಪಾಕಿಸ್ತಾನ್, ಈಸ್ಟ್ ಪಾಕಿಸ್ತಾನ್, ಇಂಡಿಯಾ, ಬಾಂಗ್ಲಾದೇಶ್. ನಾವು ಈಸ್ಟ್ ಪಾಕಿಸ್ತಾನ ತಿನ್ಕಿರ್ತೀವಿ, ಬಾಂಗ್ಲಾದೇಶ್ ಎಲ್ಲ ನಾವು ಒಂದೇ ಇದ್ವಿ. ಪಾರ್ಟಿಷನ್ ಆದಮೇಲೆ ಡಿಫ್ರೆಂಟ್ ಆಗಿರೋದು. ಬಟ್ ಅವ್ರು ನಮ್ಮ ಇಂಡಿಯಾಗೆ ಬಂದರೆ ವಿ ಆರ್ ಅಗ್ರಿ ಟು ಗಿವ್ ದೆಮ್ ದ ವಾಟ್ ಸಿಟಿಜನ್ಶಿಪ್. ಅದ್ರ ಸಂಬಂಧ ನಾವೇನು ಮಾಡಿದ್ವಿ ಪರ್ಮಿಟ್ ಸಿಸ್ಟಮ್ ಮಾಡಿದ್ವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಪೀಪಲ್ ಯಾವಾಗ ಕ್ರಾಸ್ ಆಗ್ತಾರೆ ಅಂತಂದ್ರೆ ಬಾರ್ಡರ್ ಓನ್ಲಿ ಇನ್ ದ ಟೈಮ್ ಆಫ್ ದ ಓನ್ಲಿ ಅವ್ರ ಕಡೆ ಏನಿರ್ಬೇಕಂತಂದರೆ ದೇರ್ ಶುಡ್ ಬಿ ಅ ಪರ್ಮಿಟ್. ಅವ್ರು ಒಂದು ಪರ್ಮಿಟ್ ಅಂದ್ರೆ ಒಂದು ಪಾಸ್ ಥರ ಅದು ಪಾಸ್ ಇದ್ರೆ ಏನು ಮಾಡ್ಬೋದು ಅಂತಂದರೆ ಅವರು ಕ್ರಾಸ್ ಆಗ್ಬೋದು ಬಾರ್ಡರ್ನ. ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಇಫ್ ಯು ಅಬ್ಸರ್ವ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಿದರೆ ಸ್ವಲ್ಪ ಹಾಗೆ ಫಾರ್ ಯುವರ್ ಕ್ಲಾರಿಟಿ ಹಂಗೆ ಒಂದು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಿದರೆ ಅಲ್ಲಿ ಏನು ಬರ್ಕೊಳ್ಳಿ ಅಂದರೆ ಬಿಫೋರ್ 19th July 1948. Before 19th July 1948. After 19th July 1948. Before 19th July 1948. After 19th July 1948. ಏನು ಕಂಡೀಷನ್ ಇರಬೇಕು? ವಾಟ್ ಮಸ್ಟ್ ಬಿ ದ ಕಂಡೀಷನ್? ಇಫ್ he or either of his parents, no, very important, if he or either of his parents or any of his grandparents, any of his grandparents were born in or was born in undivided India will get a citizenship. ನೋಡಿ ನೆನಪಿಟ್ಕೊಂಡ್ಬಿಟ್ರೆ ವೆರಿ ಇಂಪಾರ್ಟೆಂಟ್ ಪ್ರೊವಿಷನ್ ಇದು. ಅನ್ಡಿವೈಡೆಡ್ ಇಂಡಿಯಾ ಅಂತಂತಂದರೆ ಅಲ್ಲೆಲ್ಲ ಬಂತು, ಪಾಕಿಸ್ತಾನ ಬಂತು, ಬಾಂಗ್ಲಾದೇಶ್ ಬಂತು, ಇವೆರಡು ಕಂಟ್ರಿ ಒಳಗಡೆ ಅನ್ಡಿವೈಡ್ ಅಂದರೆ ಅವಾಗ ಇನ್ನೂ ಅಖಂಡ ಭಾರತ ಡಿವೈಡ್ ಆಗಿದ್ದಿಲ್ಲ. ಅಲ್ಲಿಂದ ಆ ಡಿವೈಡ್ ಯಾರಾದರೂ ಬರ್ನ್ ಅಂದ್ರೆ ಅವನೇ ಬರ್ತಾಗಿರ್ಬೋದು, ಅವ್ರ ಪೇರೆಂಟ್ಸ್ ಬರ್ತಾಗಿರ್ಬೋದು, ಯಾರ ಪೇರೆಂಟ್ಸ್ ಒಬ್ರು ಬರ್ತಾಗಿರ್ಬೋದು, ಅಥವಾ ಯಾವ್ದಾದ್ರು ಗ್ರ್ಯಾಂಡ್ ಪೇರೆಂಟ್ ಒಬ್ರು ಬರ್ತಾದ್ರು ಅವ್ನಿಗೆ ಸಿಟಿಜನ್ಶಿಪ್ ಸಿಗುತ್ತೆ. ಅಂದರೆ ವಿಲ್ ಗೆಟ್ ಎ ಪರ್ಮಿಟ್. ಇದನ್ನೇ ಮುಂದೆ ಏನು ಮಾಡ್ತಾರೆ ಅಂತಂದರೆ ಸೇಮ್ ಕಂಟಿನ್ಯೂ ಮಾಡ್ತಾರೆ. ಸೇಮ್ ಈಸ್ ಕಂಟಿನ್ಯೂಡ್.
ನೆನ್ಪಿಟ್ಕೋರಿ, ಸೇಮ್ ಈಸ್ ಕಂಟಿನ್ಯೂಡ್. ಯಾರೇ ಇರ್ಬೋದು, ಇರ್ಬೋದು, ಯಾರೊಬ್ಬರು ಪೇರೆಂಟ್ ಇರ್ಬೋದು, ಯಾರೊಬ್ರು ಇದಿರ್ಬೋದು. ಬಟ್ ಕಂಡೀಷನ್ ಏನಂತಂದರೆ ಅನ್ಡಿವೈಡೆಡ್ ಇಂಡಿಯಾ ಒಳಗೆ ಬರ್ತ್ ಆಗಿದ್ರು, ಅನ್ಡಿವೈಡೆಡ್ ಇಂಡಿಯಾನಾಗ ಬರ್ತ್ ಆಗಿದ್ರು ಅವರು ನಮ್ಮ ಇಂಡಿಯಾದ ಏನು ಸಿಗುತ್ತೆ ಅಂತಂದರೆ ಸಿಟಿಜನ್ಶಿಪ್ ಸಿಗುತ್ತೆ. ಇದು ಆಫ್ಟರ್ 19 ಜುಲೈ 1948 ಒಳಗೂ ಇದನ್ನು ಕಂಟಿನ್ಯೂ ಮಾಡಿದರು. ಬಟ್ ಇಲ್ಲಿ ಒಂದು ಚೇಂಜಸ್ ಏನು ಮಾಡಿದ್ರು ಅಂತಂದರೆ ಇಲ್ಲೇ ಇಂಡಿಯಾಗೆ ಬಂದ ಮೇಲೆ ಅವು ಅಟ್ಲೀಸ್ಟ್ ಎಷ್ಟು ಸ್ಪೆಂಡ್ ಮಾಡ್ಬೇಕಂತಂದರೆ 6 months ಅಟ್ಲೀಸ್ಟ್ ಸ್ಪೆಂಡ್ ಮಾಡಿ ದೆನ್ he has to apply for the registration of citizenship. ಇದೊಂದು ಪ್ರೊವಿಷನ್ ಎಕ್ಸ್ಟ್ರಾ ಆ್ಯಡ್ ಮಾಡಿದರು. ಯಾವಾಗ? ಆಫ್ಟರ್ 19th ಜುಲೈ 1948 ಆದಮೇಲೆ, ಆಫ್ಟರ್ 1948 ಇದು ಏನು ಮಾಡಿದ್ರು ಅಂತಂದರೆ, ಏನಾದರೂ ಅವ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತಂದರೆ ಒಮ್ಮೆ ಇಂಡಿಯಾಗೆ ಬಂದ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ಸೋಕೆ ಬರೋಂಗಿಲ್ಲ. ಅವ್ನು ಇಂಡಿಯಾನಾಗ ಏನಿರ್ಬೇಕಂತಂದ್ರೆ 6 ತಿಂಗಳು ಸ್ಟೇ ಮಾಡಬೇಕು. 6 months ಸ್ಟೇ ಮಾಡಿ ಏನು ಮಾಡ್ಬೇಕಂತಂದ್ರೆ ದೆನ್ ಹಿ ಹ್ಯಾಸ್ ಟು ಅಪ್ಲೈ ಫಾರ್ ದ ರಿಜಿಸ್ಟ್ರೇಷನ್ ಆಫ್ ದ ಸಿಟಿಜನ್ಶಿಪ್. ಇಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಇಷ್ಟು ಸಿಂಪಲ್ ಆಗಿ. ಆರ್ಟಿಕಲ್ 6 ನೆನ್ಪಿಟ್ಕೊಂಬಿಡ್ರಿ. ನೋಡ್ರಿ, 19th ಜುಲೈ ಆದಮೇಲೆ ಅವ್ನು ತನ್ನ 6 ತಿಂಗಳಾದಮೇಲೆ ತನ್ನನ್ನು ತಾನು ಏನು ಮಾಡ್ಕೋಬೇಕಂತಂದರೆ ಈ ಶುಡ್ ರಿಜಿಸ್ಟ್ರೇಷನ್ ಫಾರ್ ದ ಸಿಟಿಜನ್ಶಿಪ್. ಆರ್ಟಿಕಲ್ 5, ಆರ್ಟಿಕಲ್ 6 ಎರಡು ಆರ್ಟಿಕಲ್ ಡಿಟೇಲಾಗಿ ಓದಿದ್ವಿ. ನೆಕ್ಸ್ಟ್ ಕ್ಲಾಸ್ ನಾನು ಏನು ಮಾಡ್ತೇನೆ ಅಂದರೆ ಆರ್ಟಿಕಲ್ 7, 8, 9, 10, 11 ಅದ್ರ ಜೊತೆ ನಾನು ಏನು ತೊಗೋತೇನೆ ಅಂದ್ರೆ ಕ್ಲಾಸ್ ಐ ವಿಲ್ ಟೇಕ್ ದ ಕ್ಲಾಸ್ ಆಫ್ ದ ಕರೆಂಟ್ ಅಫೇರ್ಸ್ ಆಲ್ಸೋ. CA, NRC ಎರಡೂ ಡಿಸ್ಕಸ್ ಮಾಡ್ತೇನೆ. ನಿಮ್ದು ಕೆಲಸ ಏನಂತಂದರೆ, ನಾನು ಎಲ್ಲಿವರೆಗೂ ಹೇಳಿದ್ದೇನೆ, ಕನ್ನಡ ಮೀಡಿಯಮ್ ಯಾರು ಕ್ಲಾಸ್ ಕೇಳ್ತಿದಾರಲ್ಲ, ನಿಮ್ಮ ಗಂಗಾಧರ್ ಏನೋ ಬುಕ್ ಇದೆ ಅಲ್ಲಿ ಹೋದ್ರಿ. ಇಂಗ್ಲೀಷ್ ಮೀಡಿಯಮ್ದವರು ಲಕ್ಷ್ಮೀಕಾಂತ್ ಎಲ್ಲಿವರೆಗೂ ಹೇಳಿದ್ದೇನೆ ಅಲ್ಲಿವರೆಗೂ. ಥ್ಯಾಂಕ್ ಯು.